21ನೇ ತಾರೀಕು ನೀವೆಲ್ಲರೂ ಬಹಳ ಆತಂಕ ಮತ್ತು ಹೃದಯ ತುಂಬಿದ ಭಾವನೆಗಳಿಂದ ನೀವೆಲ್ಲರೂ ಟಿವಿಯನ್ನು ವೀಕ್ಷಿಸ್ತಾ ಇದ್ರಿ. ನಾವೆಲ್ಲ ಬಸವಣ್ಣನವರ ಬದುಕನ್ನು ನೋಡಿದಂಥವರು, ಕೇಳಿಸ್ಕೊಂಡಂಥವರು, ಓದ್ಕೊಂಡವರು. 196,000 ಅಮರ ಗಣಗಳಿಗೆ ಏಕಕಾಲದಲ್ಲಿ ದಾಸೋಹ ಮಾಡಿದ ಒಂದು ಇತಿಹಾಸವನ್ನು ನಾವೆಲ್ಲರೂ ವಚನಗಳಲ್ಲಿ ಬಸವಣ್ಣನವರ ಬದುಕಿನಲ್ಲಿ ಓದ್ಕೊಂಡಿದ್ದೇವೆ. 21ನೇ ಶತಮಾನದಲ್ಲಿ 196,000 ಅಲ್ಲದಲೇ ಸುಮಾರು ಪೊಲೀಸ್ ಇಲಾಖೆಯ ಲೆಕ್ಕದಂತೆ 15 ಲಕ್ಷಕ್ಕೂ ಹೆಚ್ಚು ಅಮರ ಗಣಗಳು 24 ಗಂಟೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡಿದ ಜಗತ್ತಿನ ಯಾವುದೇ ಒಂದು ಸ್ಥಳ ಇದ್ದರೆ ಅದು ಸಿದ್ಧಗಂಗಾ ಮಠ ಮಾತ್ರ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅಲ್ಲಮ ಪ್ರಭು ಆರೋಹಣೆ ಮಾಡಿದಂತಹ ಇತಿಹಾಸವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡಾಗ ಬಹುಶಃ ಶಿವಕುಮಾರ ಮಹಾಸ್ವಾಮಿಗಳವರು 15 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯ ಭಕ್ತರ ಹೃದಯದಲ್ಲಿ ಸೇರ್ಪಡೆಗೊಂಡು ಈ ಮಠದಲ್ಲಿ ಮಾಡಿದ ದಾಸೋಹವನ್ನು ಸಂತೃಪ್ತ ಭಾವದಿಂದ ತೃಪ್ತಿಗೊಂಡಂಥವರು ಯಾರಾದರೂ ಶಿವಯೋಗಿಗಳಿದ್ದರೆ ಅದು ಶಿವಕುಮಾರ ಮಹಾಶಿವಗಳವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೇವಲ ಮಠದಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕಾದ್ಯಂತ 21ನೇ ತಾರೀಕು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ ಲಕ್ಷಾಂತರ ಮಂದಿಯ ಹಸಿವನ್ನು ನೀಗಿಸಿದಂಥ ಅಸ್ತಂಗತವಾದಂಥ ದಿವಸ ಶಿವಯೋಗಿ ಯಾರಾದರೂ ಇದ್ದರೆ ಅದು ಶಿವಕುಮಾರ ಮಹಾಶಿವಗಳವರಿಗೆ ಮಾತ್ರ ಅನ್ನುವಂಥ ಮಾತನ್ನು ಹೇಳ್ತಾ, ಘಟದಿಂದ ಮಠ ಆಗಬೇಕೆ ವಿನಃ ಮಠದಿಂದ ಘಟ ಅಲ್ಲ ಅನ್ನುವಂಥದ್ದನ್ನು ತುಮಕೂರು ನಗರದಲ್ಲಿ ಸಾಬೀತು ಮಾಡಿದ ಪೂಜ್ಯ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಿಂದ ನಿಮ್ಮೆಲ್ಲರನ್ನು ಕುರಿತು ನುಡಿ ನಮನ. ಕಾಲೇ ವರ್ಷತು ಪರ್ಜನ್ಯಃ ಪೃಥ್ವಿ ಸಸ್ಯಶಾಲಿನಿ ದೇಶಃ ಅಯಂ ಕ್ಷೋಭರಹಿತಃ ಸಂತು ಸಜ್ಜನಾಃ ನಿರ್ಭಯಾಃ ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಮಂಗಲಂ ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಶಾಂತಿರ್ಭವತು. ಕರ್ತುಂ ಅಕರ್ತುಂ ಮತ್ತು ಅನ್ಯಥಾ ಕರ್ತುಂ ಶಕ್ತಿ ಸಂಪನ್ನನಾದ ಭಗವಂತನ ಪರಮದಿವ್ಯ ಸನ್ನಿಧಾನಕ್ಕೆ ತಲೆಬಾಗಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರು ಹಿರೇಮಠದ ಕರ್ತೃ ಸನ್ನಿಧಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನ್ನಿಧ್ಯಕ್ಕೆ ತಲೆಬಾಗಿ ವ್ಯೋಮಕಾಯರಾಗಿ ವಿಭೂತಿಕಾಯರಾಗಿ ನಮ್ಮೆಲ್ಲರನ್ನ ಆಶೀರ್ವದಿಸಿದ ಅಮರಚೇತನ ದಿವ್ಯಚೇತನ ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಚರಣ ಸನ್ನಿಧಾನವನ್ನು ಸ್ಮರಿಸಿಕೊಂಡು ಅವರ ದಿವ್ಯಚೇತನಕ್ಕೆ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಗೌರವದಿಂದ ತಲೆಬಾಗಿ ಈ ಶಿವಾನುಭವ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿದಂಥ ದೇಗುಲ ಮಠದ ಪರಮಪೂಜ್ಯ ಶ್ರೀಗಳಿಗೆ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಕೆರೆಗೋಡೆ ರಂಗಾಪುರ ಮಠದ ಶ್ರೀಗಳವರಿಗೆ ಅತ್ಯಂತ ಶ್ರದ್ಧೆಯಿಂದ ತಲೆಬಾಗಿ ಪರಮಪೂಜ್ಯರಿಗೆ ನುಡಿನಮನವನ್ನು ಸಲ್ಲಿಸಿ ಇಲ್ಲಿಂದ ನಿರ್ಗಮಿಸಿದಂಥ ರಾಮಕೃಷ್ಣಾಶ್ರಮದ ಪರಮಪೂಜ್ಯ ವೀರೇಶಾನಂದ ಸರಸ್ವತಿ ಸ್ವಾಮಿಗಳನ್ನು ಅವರ ಅನುಪಸ್ಥಿತಿನಲ್ಲಿ ಜ್ಞಾಪಿಸಿಕೊಂಡು ಅವರಿಗೆ ಗೌರವ ನಮನವನ್ನು ಸಲ್ಲಿಸಿ, ಇದೀಗ ತಾನೇ ಪರಮಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ವ್ಯಕ್ತಿತ್ವದ ಕುರಿತು ತಮ್ಮ ಅನುಭವವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಂತಹ ಪರಮಪೂಜ್ಯ ಬೇಲಿ ಮಠದ ಮಹಾಸ್ವಾಮಿಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಜ್ಞಾಪಿಸಿಕೊಂಡು ಗೌರವವನ್ನು ಸಮರ್ಪಿಸಿ ಈ ಸಮಾರಂಭದ ಈ ಶಿವಾನುಭವ ಗೋಷ್ಠಿಯ ಸಾರಥ್ಯವನ್ನು ವಹಿಸಿಕೊಂಡು
ಇದನ್ನು ನಡೆಸಿಕೊಂಡು ಹೋಗ್ತಾ ಇರತಕ್ಕಂಥ ಪರಮ ಪೂಜ್ಯ ಹೊನ್ನಮ್ಮನ ಗವಿ ಮಠದ ಶ್ರೀಗಳವರಿಗೆ ಗೌರವದಿಂದ ತಲೆಬಾಗಿ ಸಹಸ್ರ ಸಂಖ್ಯೆಯಲ್ಲಿ ಸಮಾವೇಶಗೊಂಡು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳವರನ್ನು ಮೈ ಮನಗಳಲ್ಲಿ ಆಹ್ವಾನಿಸಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಕೂತ್ಕೊಂಡು ನಮ್ಮೆಲ್ಲರ ಮಾತುಗಳಿಗೆ ಕಿವಿ ಆಗ್ತಾ ಇರತಕ್ಕಂಥ ಮಹಾಜನಗಳೇ, ಧರ್ಮಾಭಿಮಾನಿಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ನಮ್ಮನ್ನು ಅಗಲಿದ್ದಾರೆ ಅಂತ ನಮಗನ್ನಿಸ್ತಾನೇ ಇಲ್ಲ. ಅವರು ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಅವರು ನಮ್ಮೊಳಗಿದ್ದಾರೆ. ನಾನು ನಿನ್ನೆ ಮುಸ್ಲಿಂ ಸಮುದಾಯ ಪರಮ ಪೂಜ್ಯರಿಗೆ ಒಂದು ಶ್ರದ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸಿ ತುಮಕೂರಿನ ದಾನಾ ಪ್ಯಾಲೇಸ್ನಲ್ಲಿ ಅವರು ಮುಸ್ಲಿಂ ಗುರುಗಳನ್ನು ಕರೆಸಿಬಿಟ್ಟು ಆ ಮುಸ್ಲಿಂ ಗುರುಗಳ ಸಮ್ಮುಖದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯಗಳ ಒಕ್ಕೂಟ ಪರಮ ಪೂಜ್ಯರಿಗೆ ನುಡಿ ನಮನವನ್ನು, ಗೌರವ ನಮನವನ್ನು ಸಲ್ಲಿಸಿದಂಥ ಒಂದು ಅದ್ಭುತ ಕ್ಷಣ ನಿನ್ನೆ ನಾವು ಸಾಯಂಕಾಲ ನೋಡಿದ್ದೇವೆ. ನಾವು ಕೂಡ ಉಪಸ್ಥಿತರಿದ್ದು ಅಲ್ಲಿ ಮಾತನಾಡಿದ್ದೇವೆ. ಬರೀ ಹಿಂದೂಗಳಿಗೆ, ವೀರಶೈವಗಳಿಗೆ ಮಾತ್ರವಲ್ಲ, ಮುಸ್ಲಿಂ ಮನಸ್ಸುಗಳನ್ನು ಕೂಡ ಆಕ್ರಮಿಸಿಕೊಂಡು ಅಲ್ಲಿ ಪ್ರತಿಷ್ಠಾಪಿತವಾದಂತಹ ವ್ಯಕ್ತಿತ್ವ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳದು. ಪರಮ ಪೂಜ್ಯರು, ನಾನು ಹೇಳಿದೆ ಒಂದು ಮಾತನ್ನು, स्वामीजी सिद्धगंगा स्वामी जी हमारे बीच में नहीं है, वो हमारे बीच में नहीं है और न मध्यलीला, वो मुझ में है, इनमें है, उनमें है, आप में है और हम सब लोगों में है ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಅವರು ನಮ್ಮ ಮಧ್ಯದಲ್ಲಿಲ್ಲ, ನನ್ನೊಳಗಿದ್ದಾರೆ, ನಿಮ್ಮೊಳಗಿದ್ದಾರೆ, ಇಲ್ಲಿರೋ ಎಲ್ಲರಿಗೂ ಪರಮ ಪೂಜ್ಯ ಸ್ವಾಮೀಜಿಯವರು ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಹೀಗಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನುವಂಥ ಒಂದು ಭಾವನೆ ನಮಗೆ ಬರ್ತಾ ಇಲ್ಲ. ಒಂದು ವಿಷಯವನ್ನು ಎಲ್ಲರೂ ತಿಳ್ಕೋಬೇಕು, ಒಬ್ಬ ವ್ಯಕ್ತಿ ಬರೀ ವ್ಯಕ್ತಿತ್ವವಾಗಿ ಉಳಿದುಕೊಂಡ್ರೆ ಆತನಿಗೆ ಸಾವಿದೆ. ಒಬ್ಬ ವ್ಯಕ್ತಿ ವ್ಯಕ್ತಿತ್ವವಾಗಿ ಬೆಳೆದ್ರೆ ಆತನಿಗೆ ಸಾವೇ ಇಲ್ಲ. ವ್ಯಕ್ತಿತ್ವವಾಗಿ ಒಬ್ಬ ಪರ್ಸನ್ ಆಗಿ ಹೋದ್ರೆ ಆತ ಕಳೆದು ಹೋಗ್ತಾನೆ ಪ್ರಪಂಚದ ಮಧ್ಯದಲ್ಲಿ. ಒಬ್ಬ ವ್ಯಕ್ತಿತ್ವವಾಗಿ, ಒಂದು ಆದರ್ಶವಾಗಿ, ಒಂದು ತತ್ವವಾಗಿ, ಒಂದು ಸಿದ್ಧಾಂತವಾಗಿ, ಒಂದು ಧ್ಯೇಯವಾಗಿ, ಒಂದು ಗುರಿಯಾಗಿ ನಿಂತ್ಕೊಂಡ್ರೆ ಆತ ಪ್ರಪಂಚದ ಇತಿಹಾಸದಿಂದ ಅಳಿಸಿ ಹೋಗೋದೇ ಇಲ್ಲ, ಕಳೆದು ಹೋಗೋದಿಲ್ಲ. ಆತ ಚಿರಂಜೀವಿ ಆಗ್ತಾನೆ, ಧ್ರುವ ನಕ್ಷತ್ರವಾಗ್ತಾನೆ, ಅಮರನಾಗ್ತಾನೆ. ಹಾಗೆ ಪರಮ ಪೂಜ್ಯರು ಒಬ್ಬ ವ್ಯಕ್ತಿಯಾಗಿದ್ದರೆ ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ, ಅವರು ಕಳೆದು ಹೋದರು, ಅವ್ರು ಇನ್ನಿಲ್ಲ ಅನ್ನುವಂಥ ಪದಗಳನ್ನು ನಾವು ಬಳಸಬಹುದಾಗಿತ್ತು. ಆದರೆ ಅವರು ಬರೀ ವ್ಯಕ್ತಿಯಾಗಿ ಉಳಿದುಕೊಳ್ಳಿಲ್ಲ, ವ್ಯಕ್ತಿತ್ವವಾಗಿ ಬೆಳೆದರು. ಸಾಮಾನ್ಯವಾಗಿ ನಾನು ಇರಬಾರ್ದು ಅಂತ ಹೇಳ್ತಾರೆ. ನಾನು ಇದನ್ನು ಅಳಿಸಿ ಹಾಕಬೇಕು ಅಂತ ಹೇಳ್ತಾರೆ ಬಹಳ ಜನಗಳು. ಆದರೆ ನಾನು ಹೇಳ್ತಾ ಇರ್ತೇನೆ, ನಾನು ಅಳಿದು ಹೋಗಬಾರ್ದು, ಅದು ಬೆಳೆದು ನಿಲ್ಲಬೇಕು ಅಂತ. ನಾನು ಅಳಿದು ಹೋಗುವುದು ಸಾಧನೆ ಅಲ್ಲ, ನಾನು ಬೆಳೆದು ನಿಲ್ಲುವುದು ಸಾಧನೆ ಅಂತ. ಸೊ ಹಾಗೆ ನಾನು ಅನ್ನೋದನ್ನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಲೆಕ್ಕಕ್ಕೆ ಬೆಳೆಸಿದಂಥ ಮಹಾನುಭಾವರು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳು. ದಾಸೋಹ ಪರಮ ಪೂಜ್ಯರ ಒಂದು ವೈಶಿಷ್ಟ್ಯ ನಾನು ಗಮನಿಸಿದ ಹಾಗೆ, ಭಕ್ತರು ಕೊಟ್ಟಂಥ ದಾನಕ್ಕೆ ದಾಸೋಹ ದೀಕ್ಷೆಯನ್ನು ಕೊಟ್ಟಂಥ ಏಕೈಕ ಮಹಾನುಭಾವರು ನಮ್ಮ ಸಿದ್ಧಗಂಗಾ ಸ್ವಾಮಿಗಳು. ನೀವು ದಾನ ಕೊಟ್ರಿ, ಆದರೆ ಅದಕ್ಕೆ ದಾಸೋಹ ದೀಕ್ಷೆಯನ್ನು ಕೊಟ್ಟು ಮಹಾನುಭಾವರು, ದಾನವನ್ನು ದಾಸೋಹವನ್ನಾಗಿ ಪರಿವರ್ತಿಸಿದಂಥ ಮಹಾನುಭಾವರು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳು. ಒಂದು ವಿಷಯವನ್ನು ನೀವು ಗಮನಿಸಬೇಕು. ನಾನು ಪರಮ ಪೂಜ್ಯರ 21ನೇ ತಾರೀಕಿಗೆ ಏನು ಶಿವಸನ್ನಿಧಾನವನ್ನು ಸೇರಿದ್ರು, ಆ ಒಂದು ಸಂದರ್ಭದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ. ವಿಜಯ ಕರ್ನಾಟಕದಲ್ಲಿ ಬೋಧಿ ವೃಕ್ಷದಲ್ಲಿ ಪ್ರಕಟವಾಗಿತ್ತು. ಅವ್ರನ್ನ ನಾನು ದಾಸೋಹದ ಮರುಜವಣಿ ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ಆ ಲೇಖನವನ್ನು ಬರೆದಿದ್ದೆ. ದಾಸೋಹದ ಮರುಜವಣಿ ಅಂತ. ಮರುಜವಣಿ ಅಂದರೆ ಸಂಜೀವಿನಿ ಅಂತ ಅರ್ಥ, ದಾಸೋಹದ ಸಂಜೀವಿನಿ ಅಂತ ಅರ್ಥ. ನಿಮಗೆಲ್ಲ ನೀವು ಗಮನಿಸಿರ್ಬೋದು, ಈ ದಾಸೋಹ ಅನ್ನುವಂಥ ಪದಕ್ಕೆ ಜನ್ಮ ಕೊಟ್ಟವರು ಬಸವಣ್ಣನವರು.
12ನೇ ಶತಮಾನದಲ್ಲಿ ದಾಸೋಹ ಅನ್ನುವಂಥ ಪದ ಚಲಾವಣೆಯಲ್ಲಿ ಬಂತು. ಈಗ ತಾನೇ ನಮ್ಮ ಸ್ವಾಮೀಜಿಯವರು ಹೇಳ್ದಂಗೆ ಅವತ್ತಿನ ಆ ಕಾಲಘಟ್ಟದಲ್ಲಿ ದಾಸೋಹ ಅನ್ನುವಂಥ ಪದವನ್ನು ಜನಗಳಿಗೆ ಪರಿಚಯಿಸಿ ಸುಮಾರು 1,98,000 ಜನ ಜಂಗಮರಿಗೆ ದಾಸೋಹವನ್ನು ನೀಡಿದಂಥ ಕೀರ್ತಿ ಬಸವಣ್ಣನವರಿಗೆ ಸಂದಾಯವಾಗುತ್ತೆ. ಬಸವಣ್ಣನವರ ನಂತರದ ಕಾಲಘಟ್ಟದಲ್ಲಿ ಅಂದರೆ 12ನೇ ಶತಮಾನದ ನಂತರ ಆ ದಾಸೋಹ ಅನ್ನುವಂಥ ಪದವೇ ಕಳೆದು ಹೋಯಿತು. ನಮ್ಮ ಇತಿಹಾಸದ ಗರ್ಭದಿಂದ ದಾಸೋಹ ಅನ್ನುವಂಥ ಪದವೇ ಕಳೆದು ಹೋಯಿತು. 13ನೇ ಶತಮಾನದಲ್ಲಿ ದಾಸೋಹ ಅನ್ನುವ ಪದದ ಅಡ್ರೆಸ್ ಇಲ್ಲ. 14ನೇ ಶತಮಾನದಲ್ಲಿ ದಾಸೋಹ ಪದದ ಅಡ್ರೆಸ್ ಇಲ್ಲ. 15ನೇ ಶತಮಾನದಲ್ಲಿ ಇಲ್ಲ. 16ನೇ ಶತಮಾನದಲ್ಲಿಲ್ಲ. 17ನೇ ಶತಮಾನದಲ್ಲಿಲ್ಲ. 18ನೇ ಶತಮಾನದಲ್ಲಿಲ್ಲ. 19 ಮತ್ತು 20ನೇ ಶತಮಾನದಲ್ಲಿ ಮತ್ತೆ ದಾಸೋಹಕ್ಕೆ ಪುನರ್ಜನ್ಮ ಕೊಟ್ಟಂಥ ಗೌರವ ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ದಾಸೋಹಕ್ಕೆ ಸಂಜೀವಿನಿ ಸ್ಪರ್ಶ ನೀಡಿದರು. ಇಷ್ಟು ಜನಗಳಿಗೆ ದಾಸೋಹ, ಅಷ್ಟು ಜನಗಳಿಗೆ ದಾಸೋಹ. ಪರಮ ಪೂಜ್ಯರನ್ನ ನಾವು ನೀವುಗಳೆಲ್ಲ ತ್ರಿವಿಧ ದಾಸೋಹಿಯಂತೆ ಗುರುತಿಸೋದು. ಅವತ್ತು ಬಸವಣ್ಣನ ಕಾಲಘಟ್ಟದಿಂದ ದಾಸೋಹ ಪದ ಆತನ ನಂತರದ ಕಾಲಘಟ್ಟದಲ್ಲಿ ಕಳೆದು ಹೋಗಿದೆ. ಆದರೆ ಪರಮ ಪೂಜ್ಯರು ಈವಾಗ ಆ ದಾಸೋಹ ಇನ್ನೆಂದೂ ಕೂಡ ಇನ್ನೆಷ್ಟೇ ಶತಮಾನಗಳವರೆಗೂ ಕೂಡ ಈ ದಾಸೋಹ ಪದ ಅನ್ನುವಂಥದ್ದು ಕಳೆದು ಹೋಗೋದಿಲ್ಲ. ಅದಕ್ಕೆ ಅಮೃತ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಪರಮ ಪೂಜ್ಯ ಶ್ರೀಗಳು. ಸೊ ಆ ನಿಟ್ಟಿನಲ್ಲಿ ದಾಸೋಹ ಅನ್ನುವಂಥ ಪದಕ್ಕೆ ಪರಮ ಪೂಜ್ಯರು ಪರ್ಯಾಯ. ನಾನು ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೆ, ನಮ್ಮ ವೀರಭದ್ರಯ್ಯನವರು ಇದ್ರು, ಇನ್ನು ಮುಂದೆ ಯಾರಾದರೂ ದಾಸೋಹ ಅಂತ ಏನು ಇದೊಂದು ವೀರಶೈವ ಪಾರಿಭಾಷಿಕ ಪದ ದಾಸೋಹ ಅಂತ, ಇದೊಂದು ವೀರಶೈವ ಪಾರಿಭಾಷಿಕ ಪದ ಅಂತ ಇಟ್ಕೊಂಡ್ರೆ ಇದಕ್ಕೇನು ಅರ್ಥ ಅಂತಂದ್ರೆ ಶೇರಿಂಗ್ ಫುಡ್ ಅಂತಲ್ಲ. ಶೇರಿಂಗ್ ಫುಡ್ಡು ಇನ್ನೊಂದು ಏನಾದರೂ ಅರ್ಥ ಬರೆದ್ರೆ ಅದು ಅರ್ಥ ಆಗೋದಿಲ್ಲ. ದಾಸೋಹ ಈ ಪದಕ್ಕೆ ಏನು ಅರ್ಥ ಅಂದರೆ ದಾಸೋಹ ಈಕ್ವಲ್ ಟು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಅಂತ. ದಾಸೋಹಕ್ಕೆ ಅವರೇ ಅರ್ಥ, ದಾಸೋಹಕ್ಕೆ ಅವರೇ ಅರ್ಥ, ಅವರೇ ಅನ್ವರ್ಥಕ ಅನ್ನುವ ಮಾತನ್ನು ನಾವು ಗಮನಿಸಬೇಕು. ಅಷ್ಟೊಂದು ದಾಸೋಹವನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ತುಂಬಿದಂತಹ ಒಂದು ಬಹುದೊಡ್ಡ ವ್ಯಕ್ತಿತ್ವ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳದು ಅನ್ನೋದನ್ನು ನಾವೆಲ್ಲ ಜ್ಞಾಪಿಸಿಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಮಕ್ಕಳಂದರೆ ಪರಮ ಪೂಜ್ಯರಿಗೆ ಎಷ್ಟು ಇಷ್ಟ ಗೊತ್ತಾ? ಅವರಿಗೆ ಮಕ್ಕಳ ಮೇಲೆ, ಪ್ರಾಣಿಗಳ ಮೇಲೆ, ಹಸುಗಳ ಮೇಲೆ, ನಾಯಿಗಳ ಮೇಲೆ, ಮಂಗಗಳ ಮೇಲೆ ಎಷ್ಟೊಂದು ಪ್ರೀತಿ. ಮೊನ್ನೆ ಒಂದು ವಾಟ್ಸಪ್ನಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇತ್ತು, ಮಂಗಂದು ಓಡಾಡ್ತಾ ಇತ್ತು. ಒಂದು ಹಸು ಅವ್ರ ಭಾವಚಿತ್ರದ ಮುಂದೆ ನಿಂತ್ಕೊಂಡು ರೋಧಿಸ್ತಾ ಇದೆ. ಅಂದ್ರೆ ನಾವು ತಿಳ್ಕೊಂಡಿದ್ದೀವಿ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳನ್ನು ನಾವು ಮನುಷ್ಯರು ಮಾತ್ರ ಭಾವಿಸಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಪಶು ಪಕ್ಷಿಗಳು ಕೂಡ ಭಾವಿಸಿವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೋಬೇಕು. ನಮಗೆಷ್ಟು ಅವರು ಪ್ರೀತಿಯನ್ನು ತೋರಿದ್ದಾರೆ, ಅಷ್ಟೇ ಪ್ರೀತಿಯನ್ನ ಆ ಮೂಕ ಪಶುಗಳ ಮೇಲೆ ಧಾರೆ ಎರೆದಿದ್ದಾರೆ. ಅಂದರೆ ಅವರ ಆ ಹೃದಯ ವೈಶಾಲ್ಯ ಎಷ್ಟು ಅನ್ನೋದನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ನಾನು ಹೇಳ್ತಾ ಇರ್ತೇನೆ ಅಲ್ಲಲ್ಲಿ ಸಂಸಾರ ಅಂದರೆ ಏನು? ಸಂಸಾರ ಅಂದರೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಮಕ್ಕಳು ಮತ್ತು ಅವರ ಸಮಸ್ಯೆಗಳು. ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಮತ್ತು ಅವರ ಸಮಸ್ಯೆಗಳು. ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು. ಸಿದ್ಧಗಂಗಾ ಮಠ, ಸಿದ್ಧಗಂಗಾ ಶ್ರೀಗಳಂದ್ರೆ ಬರೀ ಮಕ್ಕಳು ಮಕ್ಕಳು ಮಕ್ಕಳು. ಇಲ್ಲಿ ಪರಿಸರಕ್ಕೆ ಬಂದು ನೋಡಿದರೆ ಬರೀ ಮಕ್ಕಳೇ ಕಾಣ್ತಾರೆ ನಿಮಗೆ. ಆ ಮಕ್ಕಳನ್ನು ನೋಡೋದೇ ಒಂದು ಆನಂದ. ನಾವೆಲ್ಲ ಪರಮ ಪೂಜ್ಯರನ್ನ ನಡೆದಾಡುವ ದೇವರು, ನಡೆದಾಡುವ ದೇವರು ಅಂತ ಕೊಂಡಾಡ್ತಾ ಇದ್ದೀವಿ. ಆ ನಡೆದಾಡುವ ದೇವರಿಗೂ ಕೂಡ ಒಬ್ಬರು ದೇವರಿದ್ರು, ಅವರೇ ಮಕ್ಕಳು. ಇಡೀ ಪ್ರಪಂಚದಲ್ಲಿ ಇಷ್ಟೊಂದು 10,000 ಮಕ್ಕಳು ಒಂದು ಕ್ಯಾಂಪಸ್ನಲ್ಲಿ ಸಿಕ್ಕೋದೇ ಕಷ್ಟ. ಅಷ್ಟು ಮಕ್ಕಳನ್ನು ಅಷ್ಟೊಂದು ಸಂಖ್ಯೆಯಲ್ಲಿ ನೋಡ್ಬೇಕಂದ್ರೆ ನಾವು ಸಿದ್ಧಗಂಗಾ ಮಠಕ್ಕೆ ಬರಬೇಕು. ಅಷ್ಟೊಂದು ದೊಡ್ಡ ಮಾತೃ ಹೃದಯ ಪರಮ ಪೂಜ್ಯರು. ಆ ಮಕ್ಕಳಿಗೆಲ್ಲರೂ ನಾನು ಅನೇಕ ಸಭೆಗಳಲ್ಲಿ ನೋಡಿದ್ದೇನೆ. ಅವರಿಗೆ ಎಂಥ ದೊಡ್ಡ ಸಭೆ ನಡೆಯೋದಿರಲಿ, ಯಾರೇ ಮಿನಿಸ್ಟ್ರೇ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಯಾರೇ ಇರಲಿ, ಮಕ್ಕಳಿಗೆ ಊಟ ಮಾಡಿಸೋ ಸಮಯ ಆಯಿತು ಅಂದರೆ ಅವರು ನಿರ್ದಾಕ್ಷಿಣ್ಯವಾಗಿ ಆ ಸಭೆಯಿಂದ ನಿರ್ಗಮಿಸೋದನ್ನು ನಾನು ನೋಡಿದ್ದೇನೆ ಕಣ್ಣಿಂದ. ಮಕ್ಕಳು ಊಟ ಮಾಡಬೇಕು, ಮಕ್ಕಳು ಊಟ ಮಾಡಬೇಕು, ಮಕ್ಕಳು ಊಟ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಅದ್ಭುತವಾದಂತಹ ಒಂದು ಪ್ರೀತಿಯನ್ನ, ಮಾತೃ ಹೃದಯವನ್ನು ಪರಮ ಪೂಜ್ಯಗಳು ಹೊಂದಿದ್ದರಿಂದಲೇ ಅಷ್ಟೊಂದು ಮಕ್ಕಳನ್ನ ಇಲ್ಲಿ ಸಲಹೋದಕ್ಕೆ ಸಾಧ್ಯವಾಯಿತು. ಇನ್ನೂ ಒಂದು ಮಾತನ್ನು ನಾವು ಗಮನಿಸಬೇಕು. ಯಾವುದಾದ್ರೂ ಈ ಪ್ರಪಂಚದಲ್ಲಿ ಬಹಳಷ್ಟು ಊಟ ಮಾಡಿಸೋ ತಾಕತ್ತು
ಸಾವಿರ 10,000 40,000 50,000 ಜನಕ್ಕೆ ಊಟ ಮಾಡಿಸಬೇಕು ಅನ್ನುವಂಥ ತಾಕತ್ತಿದ್ರೆ ಆ ತಾಕತ್ತೆಲ್ಲಿದೆ ಅಂದರೆ ಸಿದ್ಧಗಂಗಾ ಮಠದಲ್ಲಿ ಮಾತ್ರ ಇದೆ. ಅದು ನಿಮಗೆಲ್ಲ ಅನುಭವಕ್ಕಿದೆ. ಒಂದು 4 ಜನ ಅತಿಥಿಗಳು ನಿಮ್ಮ ಮನೆಗೆ ಬಂದರೆ ಪಾತ್ರೆಗಳು ಶಬ್ದ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಅರ್ಥ ಆಯ್ತು ನಾನು ಹೇಳೋದು? 4 ಜನ ಹೆಚ್ಚಿಗೆ ನೀವು ಗೆಸ್ಟ್ ಮನೆಗೆ ಕರ್ಕೊಂಡು ಹೋಗ್ರಿ, ಮನೆಯಲ್ಲಿ ಪಾತ್ರೆಗಳು ಶಬ್ದ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಆದರೆ ಇಲ್ಲಿ ಲಕ್ಷ ಜನ ಬಂದು ಪ್ರಸಾದ ತಗೊಂಡು ಹೋಗ್ತಾ ಇತ್ತು ಅಂದ್ರೆ ಈ ಮಠಕ್ಕೆ ಆ ತಾಕತ್ತಿರೋದು, ಸಿದ್ಧಗಂಗಾ ಮಠಕ್ಕೆ ಆ ತಾಕತ್ತಿರೋದು. ಬಂದವರಿಗೆ ಅನ್ನ ಇಲ್ಲಿ ಇಲ್ಲ ಅಂದಿದ್ದೇ ಇಲ್ಲ. ನೀವು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂತ ಪದಗಳನ್ನು ಕೇಳಿದ್ದೀರಾ. ಪುಣ್ಯಕ್ಷೇತ್ರ ಮತ್ತು ತೀರ್ಥಕ್ಷೇತ್ರಕ್ಕಿಂತಲೂ ಮಿಗಿಲವಾದದ್ದು ಅನ್ನಕ್ಷೇತ್ರ. ಸಿದ್ಧಗಂಗೆ ಮಠವನ್ನು ಅನ್ನಕ್ಷೇತ್ರವನ್ನಾಗಿ ಪರಿವರ್ತಿಸಿದಂತಹ ಮಹಾನುಭಾವರು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು. ಬಸವಣ್ಣನವರ ವಚನ ಹೇಳ್ತೀವಿ ನಾವು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅನ್ನುವಂಥ ಮಾತನ್ನ ಏನು ಆ ಕೂಡಲ ಸಂಗಮನನ್ನು ಉದ್ದೇಶಿಸಿ ಬಸವಣ್ಣನವರು ಹೇಳಿದರೆ, ಬಸವಣ್ಣ ಹ್ಯಾಡ್ ನೋ ಚಾಯ್ಸ್. ಬಸವಣ್ಣನಿಗೆ ಚಾಯ್ಸ್ ಇರಲಿಲ್ಲ. ಆತ ಕೂಡಲ ಸಂಗಮನನ್ನೇ ಹಾಗೆ ಹೇಳಬೇಕಾಗಿತ್ತು. ಏನು? ನೀನು ಜಗದಗಲ, ನೀನು ಮುಗಿಲಗಲ, ನೀನು ಮಿಗೆಯಗಲ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಚರಣ, ಶ್ರೀಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅಂತ ಆ ಕೂಡಲ ಸಂಗಮನ ಕುರಿತೇ ಹೇಳಬೇಕಾಗಿತ್ತು ಬಸವಣ್ಣ. ಅವನಿಗೆ ಚಾಯ್ಸ್ ಇರಲಿಲ್ಲ. ಹಿ ಹ್ಯಾಡ್ ನೋ ಚಾಯ್ಸ್. ಬಸವಣ್ಣ ಹ್ಯಾಡ್ ನೋ ಚಾಯ್ಸ್. ಆದರೆ ನಮಗೆ ಚಾಯ್ಸ್ ಇದೆ. ನಾವು ಆ ದೇವರಿಗೆ ಈ ಮಾತನ್ನು ಹೇಳಬೇಕಾಗಿಲ್ಲ. ನಾವು ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳಿಗೆ ಈ ಮಾತನ್ನು ಹೇಳಬಹುದು. ನೀವು ಜಗದಗಲ, ನೀವು ಮುಗಿಲಗಲ, ನೀವು ಮಿಗೆಯಗಲ, ನೀವು ಬ್ರಹ್ಮಾಂಡದ ತತ್ತ, ನೀವು ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಅನ್ನುವಂಥ ಮಾತನ್ನ ನಾವು ಪರಮ ಪೂಜ್ಯರ ವಿಷಯದಲ್ಲಿ ನಾವು ಹೇಳಬಹುದು. ನಮಗೆ ಚಾಯ್ಸ್ ಇದೆ. ಬಸವಣ್ಣ ಹ್ಯಾಡ್ ನೋ ಚಾಯ್ಸ್, ಬಟ್ ವಿ ಹ್ಯಾವ್ ಚಾಯ್ಸ್. ನೀವು ದೇವ್ರನ್ನಾದ್ರೂ ಕುರಿತು ಹೇಳಿ, ಇಲ್ಲದೆ ಇದ್ರೆ ನಮ್ಮೆಲ್ಲರ ಅನುಭವಕ್ಕೆ, ಪರಮ ಪೂಜ್ಯರು ನಮ್ಮೆಲ್ಲರ ಅನುಭವಕ್ಕೆ ಬಂದಿದ್ದಾರೆ. ಸುಮ್ಮನೆ ಯಾರೂ ಮಾತಾಡೋದಿಲ್ಲ, ನಮ್ಮೆಲ್ಲರ ಅನುಭವಕ್ಕೆ ಬಂದಿದ್ದಾರೆ. ಅವರ ಅನುಭವಕ್ಕೆ ಬಂದು ಈ ಮಾತುಗಳನ್ನ ಆಡಿಸ್ತಾ ಇದ್ದಾರೆ. ಅಂಥ ಒಂದು ಅದ್ಭುತ ವ್ಯಕ್ತಿತ್ವ, ಮುಗಿಲಗಲ ಮುಗಿಲೆತ್ತರ ಪರಮ ಪೂಜ್ಯರ ವ್ಯಕ್ತಿತ್ವ. ಇಷ್ಟೊಂದು ಸುದೀರ್ಘವಾದ ಬದುಕನ್ನು ಅವರು ಬದುಕಿದ್ರು. 111. ಇದು ತುಂಬಾನೇ ಬಹಳ ಕಷ್ಟ. ಇವತ್ತು ನಮ್ದೆಲ್ಲರದು ಎಷ್ಟಿದೆ ಆಯುಷ್ಯ? 70ಕ್ಕೆ 78ಕ್ಕೆ ವಿಕೆಟ್ ಬಿದ್ದು ಬಿಡ್ತದೆ ನಮ್ಮದು. ಹಬ್ಬ ಅಂದರೆ 70 78, 80 ಆದರೆ ಅವನು ಶತಾಯು ಇದ್ದ ಹಾಗೆ. ಪರಮ ಪೂಜ್ಯರು 111, 111. ಸೊ 111 ವರ್ಷಗಳವರೆಗೆ ನಿರಂತರವಾಗಿ ಬದುಕಿದ್ರು. ನೀವೇನು 24x7 ಅಂತ ಹೇಳ್ತಿರಲ್ಲ ನಮ್ಮ ನ್ಯೂಸ್ ಚಾನಲ್ಲು ಏನೋ ಮತ್ತೊಂದು ಕೇಳಿಗೆ 24x7 ಅಂತ. ಪರಮ ಪೂಜ್ಯರು 111 ವರ್ಷಗಳವರೆಗೆ × 365. ನಾನು ಫೇಸ್ಬುಕ್ನಲ್ಲಿ 111 ಮತ್ತು × 7 ಹಾಕಿದ್ದೆ. ಬಹಳ ಜನ ನೋಡಿ ಅವ್ರು ಎಷ್ಟು ವಿಚಾರ ಮಾಡ್ತಾರೆ ಅಂದರೆ 111 × 7 ಅಲ್ಲ ಸ್ವಾಮೀಜಿ, 111 × 365 ಅಂತ ಹಾಕಿದ್ದಾರೆ ನನಗೆ. ಸೊ ಅಷ್ಟೊಂದು ಸಕ್ರಿಯವಾಗಿ ಪರಮ ಪೂಜ್ಯರಿಂದ ನಾವೆಲ್ಲರೂ, ಎಲ್ಲ ಸಾಧು ಸಂತರಿಗೆ ಅವರೊಂದು ಆದರ್ಶ. ಅವರಿಂದ ನಾವು ಕಲಿಬೇಕಾದದ್ದು ಸಮಯ ಪಾಲನೆ ಮತ್ತು ನಿಯಮ ಪಾಲನೆ. ಸಮಯ ಪಾಲನೆ, ನಿಯಮ ಪಾಲನೆ, ಇನ್ನೊಂದು ಸಂಯಮ ಪಾಲನೆ. ಸಮಯ ಪಾಲನೆ, ಸಂಯಮ ಪಾಲನೆ, ನಿಯಮ ಪಾಲನೆ, ಈ ಮೂರನ್ನು ನಾವು ಕಲಿಬೇಕಾಗಿದೆ. ಅವರು ಈ ಮೂರರ ತ್ರಿವೇಣಿ ಸಂಗಮ ಪರಮ ಪೂಜ್ಯರು. ಇನ್ನೊಂದು ವಿಷಯವನ್ನು ಅವರು ನಿರಂತರ ಅಧ್ಯಯನಶೀಲರವರು. ಆಗಲೇ ನಮ್ಮ ರಾಮಕೃಷ್ಣಾಶ್ರಮದವ್ರು ಹೇಳ್ತಾ ಇದ್ರು, ನಿರಂತರ ಅಧ್ಯಯನಶೀಲರು. ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಬರಲಿ ಕೈಯೊಳಗೆ ಒಂದು ಪುಸ್ತಕ ಇರ್ತಿತ್ತು. ಅವ್ರಿಗೆ ಪುಸ್ತಕ ತೆಗೆದುಕೊಳ್ಳದೆ ಬರ್ತಾನೆ ಇರಲಿಲ್ಲ. ಅವರು ಅಕಸ್ಮಾತ್ ಲೇಟ್ ಮಾಡಿ ಬರೋರು ಬಂದರೆ ಒಂದು ಪುಸ್ತಕ ಓದಿ ಮುಗಿಸ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಅವ್ರದ್ದು. ಪುಸ್ತಕವನ್ನು ಓದಿಬಿಡ್ತಾ ಇದ್ರು. ಒಂದು ಪೇಪರ್ನವ್ರು ಕೈ ಕೊಟ್ಟರೆ ಅದನ್ನು ತಳದಿಂದ ಮೇಲಿನಿಂದ ತಳದವರೆಗೆ ಬಿಡದವರೆಗೆ ಅದನ್ನು ಓದಿ ಹಾಕ್ತಾ ಇದ್ರು. ನಾವೇನಾದರೂ ಬರ್ಕೊಂಬಂದ್ರೆ ಬೇರೆಯವರು ಅಷ್ಟೇ ಔಪಚಾರಿಕವಾಗಿ ನೋಡಿ ಪಕ್ಕಕ್ಕೆ ಇಡ್ತಾರೆ. ಆದರೆ ಪರಮ ಪೂಜ್ಯರು ನಾವೇನಾದರೂ ಬರ್ಕೊಂಡು ಬಂದು ಅವ್ರಿಗೆ ತೋರಿಸಿದ್ರೆ ಅದು ಪೂರ್ತಿಯಾಗಿ ಓದೋರು. ನಮಗೆಂಥ ಧನ್ಯತಾ ಭಾವ ಮೂಡ್ತಾ ಇತ್ತವ. ಸೊ ಆ ನಿಟ್ಟಿನಲ್ಲಿ ಅವರ ಅಧ್ಯಯನ ಪ್ರವೃತ್ತಿಯನ್ನು, ನಾನು ಅವರ ಅಧ್ಯಯನಶೀಲತೆಯನ್ನು, ಅವರ ಆ ಏಕಾಗ್ರತೆಯನ್ನು ತುಂಬ ಮೆಚ್ಕೊಳ್ತಾ ಇದ್ದೀನಿ. ಸೊ ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ಬೇಕು. ನಾನು ಬರೀ ನನ್ನ ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಬಂದಿಲ್ಲ. ನಾನು ಒಂದು ಚೆನ್ನಾಗಿ ನಡೆದು ಬಿಟ್ಟು ನಾನು ನಡೆನಮನವನ್ನು ಕೂಡ ಅವರಿಗೆ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿದ್ದೇನೆ. ನೀವು ಕೂಡ ಹಾಗೆ ಮಾಡಬೇಕು. ಬರೀ ಸ್ವಾಮೀಜಿಯವರಿಗೆ ನುಡಿ ನಮನ ಸಲ್ಲಿಸಿದ್ರೆ ಆಗೋದಿಲ್ಲ, ನಮ್ಮ ನಡೆನಮನ ಕೂಡ ಅವರಿಗೆ ಸಂದಾಯವಾಗಬೇಕು. ಅವರ ನಡೆದ ದಾರಿಯಲ್ಲಿ ನಾವು ನಡಿಬೇಕು. ಅವರು ನಮಗೆ ಕೊಟ್ಟಂಥ ಆದರ್ಶಗಳನ್ನು ನಾವು ಬದುಕಬೇಕು, ಆ ಮೌಲ್ಯಗಳನ್ನು ನಾವು ಬದುಕಬೇಕು.
ಸೊ ಆ ನಿಟ್ಟಿನಲ್ಲಿ ಪರಮ ಪೂಜ್ಯರು ನಮಗೆ ಒಂದು ದಾರಿ ತೋರಿದ್ದಾರೆ, ದಾರಿ ದೀಪವಾಗಿದ್ದಾರೆ. ಆಮೇಲೆ ಅವರ ವಿಭೂತಿ ನಿಷ್ಠೆಯ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ನೀವೆಲ್ಲ ವ್ಯೋಮಕಾಯ ವಜ್ರಕಾಯ ಅನ್ನುವಂಥ ಮಾತುಗಳನ್ನು ಕೇಳಿದ್ದೀರಾ. ಶರಣ ಸಾಹಿತ್ಯವನ್ನು ಓದಿದವರಿಗೆ ಈ ವ್ಯೋಮಕಾಯ ಮತ್ತು ವಜ್ರಕಾಯದ ಪರಿಚಯ ಇದೆ. ಅಲ್ಲಮ ಪ್ರಭುದೇವರು ಗೋರಖನಾಥರನ್ನು ಭೇಟಿಯಾಗ್ತಾರೆ. ಗೋರಖನಾಥರು ಸಿದ್ಧಪುರುಷರು. ಅವರು ತಮ್ಮ ಶರೀರವನ್ನು ವಜ್ರಕಾಯವನ್ನಾಗಿ ಮಾಡಿಕೊಂಡಿರ್ತಾರೆ. ಗೋರಖನಾಥರು ತಮ್ಮ ಶರೀರವನ್ನು ವಜ್ರಕಾಯವನ್ನಾಗಿ ಮಾಡಿಕೊಂಡಿರ್ತಾರೆ. ಗೋರಖನಾಥರಿಗೆ ಮತ್ತು ಅಲ್ಲಮ ಪ್ರಭುಗಳಿಗೆ ಟಕ್ಕರ್ ಆಗುತ್ತೆ, ಎದುರು ಬದುರುವ ಫೇಸ್ ಟು ಫೇಸ್ ಆಗುತ್ತೆ. ಆವಾಗ ಆ ಗೋರಖನಾಥರಿಗೆ ನಾನು ಸಿದ್ಧಪುರುಷ ಅನ್ನುವಂಥ ಅಹಮ್ಮು. ಅವರು ಅಲ್ಲಮ ಪ್ರಭುಗಳು ಅವ್ರ ಹತ್ರ ಬರ್ತಾ ಇರುವ ಹಾಗೆಯೇ ಒಂದು ಖಡ್ಗವನ್ನ ಅಲ್ಲಮ ಪ್ರಭುಗಳಿಗೆ ಕೈಗೆ ಕೊಟ್ಟು, ಈ ಖಡ್ಗವನ್ನ ನನ್ನ ಶರೀರದ ಮೇಲೆ ಚಲಾಯಿಸಿ ಪ್ರಹಾರ ಮಾಡಿ, ಈ ಖಡ್ಗ ಪ್ರಹಾರ ಮಾಡಿ, ಗದಾ ಪ್ರಹಾರ ಮಾಡೋ ಹಾಗೆ ನನ್ನ ಶರೀರದ ಮೇಲೆ ಖಡ್ಗ ಪ್ರಹಾರ ಮಾಡಿ ಅಂತ ಖಡ್ಗವನ್ನು ಕೊಡ್ತಾರೆ. ಆವಾಗ ಅಲ್ಲಮ ಪ್ರಭುಗಳು ಆ ಖಡ್ಗವನ್ನು ತೆಗೆದುಕೊಂಡು ಅವರ ಶರೀರದ ಮೇಲೆ ಪ್ರಹಾರ ಮಾಡ್ತಾರೆ. ಅದು ವಜ್ರವಾಗಿದ್ದರಿಂದ ಆ ವಜ್ರ ಶರೀರಕ್ಕೆ ತಗಲಿದಂಥ ಖಡ್ಗ ಖಟ್ ಖಟಲ್ ಅಂತ ವಾಪಸ್ ಆಗ್ತದೆ. ನಾನು ವಜ್ರಕಾಯ ಅಂತ ಇವರು ಹುಬ್ಬೇರಿಸ್ತಾರೆ, ಹಣೆ ಏರಿಸ್ತಾರೆ ಗೋರಖನಾಥರು. ಆವಾಗ ಅಲ್ಲಮ ಪ್ರಭುಗಳು ಅವರಿಗೆ ವಾಪಸ್ ಖಡ್ಗವನ್ನು ಕೊಟ್ಬಿಟ್ಟು, ಇವಾಗ ನೀವು ನನ್ನ ಶರೀರದ ಮೇಲೆ ಖಡ್ಗ ಪ್ರಹಾರ ಮಾಡಿ ಅಂತ ಹೇಳ್ತಾರೆ. ಆವಾಗ ಗೋರಖನಾಥರು ಅಲ್ಲಮ ಪ್ರಭುಗಳ ಶರೀರದ ಮೇಲೆ ಖಡ್ಗ ಪ್ರಹಾರ ಮಾಡಿದಾಗ ಅದು ಗಾಳಿನಲ್ಲಿ ತೇಲಾಡ್ದಂಗೆ ಆಗುತ್ತೆ. ಅವರ ಶರೀರದ ಮೇಲೆ ಆ ಖಡ್ಗ ಆಡ್ತಾ ಇದ್ರೆ ಅದು ಗಾಳಿನಲ್ಲಿ ತೇಲಾಡ್ದಂಗೆ, ಆಕಾಶದಲ್ಲಿ ತೇಲಾಡ್ದಂಗೆ ಆಗ್ತಾ ಇತ್ತು. ಆವಾಗ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಗೋರಖನಾಥರೇ, ನಿಮ್ಮದು ವಜ್ರಕಾಯವಾದರೆ ನನ್ನದು ವ್ಯೋಮಕಾಯ. ಸೊ ವಜ್ರಕಾಯ, ವ್ಯೋಮಕಾಯ ಇವೆರಡು ಪದಗಳನ್ನು ನಾವು ಕೇಳ್ತೀವಿ. ಇದನ್ನು ಬೇರ್ಪಡಿಸಿ ಬಿಟ್ಟು ನಾವು ವಿಭೂತಿಕಾಯ ಅನ್ನುವಂಥ ಪದವನ್ನು ಎಲ್ಲಾದರೂ ನೋಡೋದಾದ್ರೆ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು. ನೋಡಿ, ಅವರು ಪ್ರಜ್ಞಾಹೀನ ಮತ್ತು ಅರೆಪ್ರಜ್ಞಾ ಅವಸ್ಥೆನಲ್ಲಿದ್ದಾಗಲೂ ಕೂಡ ಅವ್ರ ಕೈಗೆ ವಿಭೂತಿ ಗಟ್ಟಿ ಕೊಟ್ಟರೆ ಅದನ್ನು ಉಜ್ಜುತ್ತಾನೇ ಇದ್ರು ಅವರು. ಅವೆಲ್ಲ ವಿಡಿಯೋ ಕ್ಲಿಪ್ಸ್ ಬಂದಿದೆ. ನೀವು ಅವ್ರ ಕೈಗೆ ವಿಭೂತಿ ಕೊಟ್ಟರೆ ಅದನ್ನು ಉಜ್ತಾನೇ ಇದ್ರು. ಅದಕ್ಕೋಸ್ಕರ ನಾನು ಅವತ್ತು ಅಂದ್ಕೊಂಡೆ, ಆ ಶಿವನಿಗೆ ಏನಾದರೂ ನಾನು ಭಸ್ಮಾಂಬರ ಅನ್ನುವಂಥ ಅಹಂ ಏನಾದರೂ ಬಂದರೆ ಆ ಶಿವನನ್ನು ತಂದು ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಸ್ವಾಮಿಗಳ ಮುಂದೆ ನಿಲ್ಲಿಸಬೇಕು, ಅವನ ಅಹಂ ಜರ್ರನೆ ಇಳಿದು ಹೋಗಿಬಿಡ್ತದೆ ಅನ್ನುವಂಥ ಮಾತನ್ನು ನಾನು ಭಾವಿಸಿಕೊಂಡೆ ಅವತ್ತು. ಅಷ್ಟೊಂದು ವಿಭೂತಿ. ಎಲ್ಲರಿಗೆ ಭೂತಿ ಮೋಹ ಇರ್ತದೆ, ಐಶ್ವರ್ಯದ ಮೋಹ ಇರ್ತದೆ. ವಿಭೂತಿಯ ಬಗ್ಗೆ ಆಸ್ತಿ ಇರುವಂತಹ ಏಕೈಕ ಮಹಾನುಭಾವರನ್ನು ನಾವು ಕಂಡದ್ದು ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳಲ್ಲಿ. ನಮಗೆಲ್ಲ ಏನು ಒಂದು ಪುಣ್ಯ ಅಂದರೆ, ನಾನು ಅದಕ್ಕೆ ನಿನ್ನೆ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೆ, ನಾವೇನೋ ದೇವ್ರ ಹತ್ರ ಹೋದ್ಮೇಲೆ ದೇವ್ರು ಕೇಳ್ತಾನೆ, ಏನು ಪುಣ್ಯ ಮಾಡಿದ್ದೀರಿ ನೀವು ಅಂತ. ಆವಾಗ ನಮ್ಮ ಪುಣ್ಯದಲ್ಲಿ ಏನು ಅಕೌಂಟ್ದೊಳಗೆ ಏನು ಬ್ಯಾಲೆನ್ಸ್ ಇರದಿದ್ರೆ ಏನು ಹೇಳಬೇಕು ಗೊತ್ತಾ? ಇಲ್ಲ, ನಾವು ಪರಮ ಪೂಜ್ಯ ಸಿದ್ಧಗಂಗಾ ಸ್ವಾಮಿಗಳು ಇರೋ ಸಮಯದಲ್ಲಿ ನಾವು ಇದ್ದೀವಿ ಅಂದರೆ ಸಾಕು, ನಿಮಗೆ ಸ್ವರ್ಗದಲ್ಲಿ ಜಾಗ ಖಾಯ. ಅವರ ಸಮಕಾಲೀನ ವಿ ಆರ್ ದಿ ಕಾಂಟೆಂಪ್ರರೀಸ್ ಆಫ್ ಸ್ವಾಮೀಜಿ ಅಂತ ಹೇಳಿದರೆ ಸಾಕು, ಸ್ವರ್ಗದಲ್ಲಿ ಜಾಗ ಖಾಯಂ ಅನ್ನುವಂಥ ಲೆಕ್ಕದಲ್ಲಿ ಅವ್ರ ಜೊತೆ ಇದ್ದದ್ದು, ಅವ್ರ ಜೊತೆಯಲ್ಲಿ ಇದ್ದದ್ದೇ ಒಂದು ದೊಡ್ಡ ಭಾಗ್ಯ. ಬಹಳ ಜನಗಳಿಗೆ ಸಮಸ್ಯೆ ಆಗಿದೆ. ಹಿರೇಮಠ ಸ್ವಾಮಿಗಳು ಆ ಚಿಕ್ಕಪೇಟೆಯಲ್ಲಿ ಇರ್ತಕ್ಕಂಥ ಯಾಕೆ ಚಿಕ್ಕ ಮಠವನ್ನು ಒಪ್ಪಿಕೊಂಡ್ರು ಅಂತ. ನಾನು ತುಮಕೂರಿಗೆ ಬಂದಾಗ ಬಹಳ ಜನ ಕೇಳ್ತಾ ಇದ್ರು, ಏನು ನೀವು ಭಾಳ ಹೈಲಿ ಕ್ವಾಲಿಫೈಡ್ ಇದ್ದೀರಾ, PhD ಮಾಡಿದ್ದೀರಿ, LLB ಮಾಡಿದ್ದೀರಿ, ಮೂರು MA ಮಾಡಿದ್ದೀರಾ, ನೀವ್ಯಾಕೆ ಇಂಥ ಚಿಕ್ಕ ಮಟ್ಟಕ್ಕೆ ಬಂದ್ರಿ? ಒಂದು ಯಾವ್ದಾರು ಆಸ್ತಿ ಇದ್ದ ಮಠ ಸಿಗ್ಬೋದಾಗಿತ್ತಲ್ಲ ನಿಮಗೆ, ಈ ಹಾಳು ಹಂಪೆ ಅಂತ ಕ್ವಾಂಪೆ ಅಂತ ಮಠಕ್ಕೆ ಯಾಕೆ ಬಂದ್ರಿ ಅಂತ. ನಾನು ಇದುವರೆಗೆ ಯಾರಿಗೂ ಆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದರೆ ಇವತ್ತು ಅವ್ರ ಪುಣ್ಯ ಸ್ಮರಣೆ ಮಾಡೋ ಸಂದರ್ಭದಲ್ಲಿ ಆ ಗುಟ್ಟನ್ನು ನಾನು ಬಿಟ್ಕೊಡ್ತಾ ಇದ್ದೀನಿ. ನನ್ನ ಒಳಗಿರ್ತಕ್ಕಂಥ ಉದ್ದೇಶ ಅಂದರೆ, ಈ ಮಹಾನುಭಾವರ ಮೇಲೆ ಹಾಯ್ದು ಬಂದಂಥ ಗಾಳಿ ನನ್ನ ಮೈ ಮೇಲೆ ಬೀಳಲಿ ಅನ್ನುವಂಥ ಉದ್ದೇಶದಿಂದ ನಾನು ಆ ಹಿರೇಮಠವನ್ನು ಒಪ್ಪಿಕೊಂಡೆ. ಇವತ್ತು ಆ ಸತ್ಯದ ಅನಾವರಣ ಮಾಡ್ತಾ ಇದ್ದೀನಿ. ನಾನು ಇದುವರೆಗೆ ಯಾರಿಗೂ ಹೇಳಿಲ್ಲ. ನಾನು ಯಾಕೆ ನಾನು ತುಮಕೂರನ್ನು ಆಯ್ಕೆ ಮಾಡಿಕೊಂಡೆ, ತುಮಕೂರಿನಲ್ಲಿ ಯಾಕೆ ಬಂದೆ ಇದ್ದೆ ಅಂತಂದರೆ, ಆ ಪರಮ ಪೂಜ್ಯರ ಪಕ್ಕದಲ್ಲಿರಬೇಕು, ಅವರ ಆಶೀರ್ವಾದದ ಅಡಿಯಲ್ಲಿರಬೇಕು, ಅವರ ಆಶೀರ್ವಾದ ಶ್ರೀಲಕ್ಷೆಯಲ್ಲಿರಬೇಕು, ಅವ್ರ ಮೈ ಮೇಲೆ ಹಾದು ಬಂದಂಥ ಗಾಳಿ ನನ್ನನ್ನು ತಲುಪಬೇಕು, ನನ್ನ ಮೈಯನ್ನು ಸ್ಪರ್ಶ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರ ಪಕ್ಕದಲ್ಲಿ ನಾನು ಇದ್ದೆ. ಸೊ ಅವರ ಆಶೀರ್ವಾದ ಕೂಡ ಆಯಿತು. ಅವತ್ತೇನೂ ಇಲ್ಲದಂಥ ಹಿರೇಮಠ ಇವತ್ತು ಎಲ್ಲ ಕಡೆಯೂ ಕೂಡ ಬಹಳ ದೊಡ್ಡ ಹೆಸರು ಮಾಡಿ ತಾವೆಲ್ಲರೂ ಕೂಡ ಬಹಳ ಜನಗಳು ಪ್ರೀತಿಸುವಂಥ ಒಂದು ಲೆಕ್ಕಕ್ಕೆ ಹೋಗಿದೆ. ಅದೆಲ್ಲವೂ ಏನಾದರೂ ಇದ್ದರೆ ಪರಮ ಪೂಜ್ಯರ ಆಶೀರ್ವಾದ. ನನಗೆ ಅವ್ರ ಮೇಲೆ ಅತ್ಯಂತ ಶ್ರದ್ಧೆ. ನಾನೇನಾದರೂ ಅಮೇರಿಕಕ್ಕೆ ಹೋಗಬೇಕಾದ್ರೆ ಅವ್ರ ಹತ್ರ ಬಂದು ಹೋಗ್ತಾಯಿದ್ದೆ. ಮೊನ್ನೆ ತಾನೇ ನಾನು ಅಮೇರಿಕಕ್ಕೆ ಹೋಗಿದ್ದೆ, ನಮ್ಮ ವೀರಶೈವ ಸಮ್ಮೇಳನ ಇತ್ತು. ಆವಾಗ ಪರಮ ಪೂಜ್ಯರ ಹತ್ರ ಬಂದು ಅವರ ಆಶೀರ್ವಾದ ತಗೊಂಡು ಅವರ ಹಸ್ತವನ್ನು
ತಮ್ಮ ಅಮೃತ ಹಸ್ತವನ್ನು, ಪರುಷ ಹಸ್ತವನ್ನು ನನ್ನ ತಲೆ ಮೇಲಿಟ್ಟು ಹೋಗಿ ನೀನು ಉಪನ್ಯಾಸ ಮಾಡುವಲ್ಲಿ ಅಂತ ಹೇಳಿದರು. ನಾನು ಅಮೇರಿಕಾದಲ್ಲಿ ಡೆಟ್ರಾಯಿಟ್ನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ನಮ್ಮ ಕೊಪ್ಪಳ ನಾಗರಾಜು ಅದು ಇದ್ದರು, ಕೆಲವರು ಜನ ನಮ್ಮ ತುಮಕೂರಿನವರು ಬಂದರು, ನಮ್ಮ DC ಸೋಮಶೇಖರು ಇದ್ದರು. ನಾನು ಭಾಷಣ ಮಾಡುವಾಗ ಪರಮ ಪೂಜ್ಯರ ಒಂದು ಭಾವಚಿತ್ರವನ್ನು ಇಡೀ ಈ ರೀತಿಯ ಒಂದು ಡಿಜಿಟಲ್ ವೇದಿಕೆ ಮೇಲೆ ಪ್ರದರ್ಶನ ಆಗ್ತಾ ಇತ್ತು. ನನ್ನ ಭಾಷಣ ಮುಗಿಯುವವರೆಗೂ ಕೂಡ ಪರಮ ಪೂಜ್ಯರ ಒಂದು ಡಿಜಿಟಲ್ ಭಾವಚಿತ್ರ, ಅವರು ಆಶೀರ್ವಾದ ಮಾಡಿದಂಥ ಒಂದು ಭಾವಚಿತ್ರ ಡಿಜಿಟಲ್ ಬೋರ್ಡ್ ಮೇಲೆ ಡಿಸ್ಪ್ಲೇ ಆಗ್ತಾ ಇತ್ತು. ಸೊ ಅಷ್ಟೊಂದು ಪ್ರೀತಿ ವಿಶ್ವಾಸ ಇತ್ತು. ನಾನೇನಾದರೂ ಬರೆದಿದ್ರೆ ಅದನ್ನು ತುಂಬ ಪ್ರೀತಿಯಿಂದ ಓದ್ತಾ ಇದ್ರು, ಆಶೀರ್ವಾದ ಮಾಡ್ತಾ ಇದ್ರು. ನಮಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಸಂಕೋಚ, ನನಗೆ ಎಷ್ಟೋ ಸಭೆಗಳಲ್ಲಿ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಸಂಕೋಚ ಆಗ್ತಿತ್ತು. ತಾನು ಒಂಥರ ಮೈ ಮುದ್ದೆ ಮಾಡ್ಕೊಂಡು ಕೂಡ್ತಾ ಇದ್ದೀವಿ ನಾವು, ಈ ಮಹಾನುಭಾವ ಅವ್ರ ಪಕ್ಕದಲ್ಲಿ ಹೇಗೆ ಕೂತ್ಕೊಳ್ಳೋದು ಅಂತ. ಆದರೆ ಅವರು ಮಾತ್ರ ಅತ್ಯಂತ ಪ್ರೀತಿ ವಾತ್ಸಲ್ಯದಿಂದ ನಮ್ಮನ್ನು ಭಾವಿಸ್ತಾ ಇದ್ರು. ಹೀಗಾಗಿ ನನಗೇನು ಅನ್ನಿಸ್ತಾ ಇತ್ತು ಅಂದರೆ, ನಿಮಗೆ ಬಿಡಿ, ನೀವು ಅಂಕರು ಭಾವಿಸ್ತೀರ ಅವರನ್ನು. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಬೇಕು ಅಂತ ಅನ್ನಿಸ್ತಾ ಇತ್ತು ಇಲ್ಲ ನಿಮಗೆ? ಅವ್ರು ಇರಬೇಕು, ಅವ್ರ ಆಶೀರ್ವಾದ ಮಾಡ್ಬೇಕಂತ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಅನ್ನಿಸ್ತಾ ಇತ್ತು ಅವ್ರು ಇರಬೇಕು. ಮನೆಯಲ್ಲಿ ಒಂದು ಯಾವುದೇ ಉತ್ಸವ ಆಗಲಿ, ಒಂದು ಕಾರ್ಯಕ್ರಮ ಆಗಲಿ, ಮಕ್ಕಳ ಹುಟ್ಟುಹಬ್ಬ ಆಗಲಿ, ಅಥವಾ ಯಾವುದೇ ಒಂದು ಒಂದು ಇಂಡಸ್ಟ್ರಿ ಉದ್ಘಾಟನೆ ಇರಲಿ, ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಸ್ವಾಮೀಜಿಯವರು ಆಶೀರ್ವಾದ ಮಾಡಬೇಕು, ಅವ್ರು ಇರಬೇಕು ಅನ್ನಿಸ್ತಾ ಇತ್ತು. ನಿಮಗನ್ಸೋದು ಸ್ವಾಭಾವಿಕ. ನಮ್ಮಂಥ ಸ್ವಾಮಿಗಳಿಗೂ ಸನ್ಯಾಸಿಗಳಿಗೂ ಕೂಡ ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಬೇಕು ಅನ್ನಿಸ್ತಾ ಇತ್ತು. ಸೊ ಅವ್ರ ಆಶೀರ್ವಾದ ತಗೊಂಡೇ ನಾವು ಶುರು ಮಾಡೋದು. ಹಿರೇಮಠಕ್ಕೆ ನಾವು ಗೋಪುರ ಇಟ್ಟಿದ್ದು ಪರಮ ಪೂಜ್ಯರ ಆಶೀರ್ವಾದದಿದ್ದಲೇ. ಅವರೇ ಬಂದು ಮೆಟ್ಟಿಲು ಹತ್ತಿ ಅದಕ್ಕೆ ಗೋಪುರವನ್ನು ಆಶೀರ್ವಾದ ಮಾಡಿದರು. ಮೊನ್ನೆ ತಾನೇ ತಪವನ್ನಕ್ಕೂ ಕೂಡ ಅಂಥ ವಯಸ್ಸಿನಲ್ಲಿ ಅವ್ರು ಎಲ್ಲಿ ಬರೋ ಅಂತ ಸಾಧ್ಯತೆ ಇರಲಿಲ್ಲ. ಅವಾಗಲೂ ಕೂಡ ಬಂದು ಅವರ ಪಾದ ಪೂಜೆ ಮಾಡೋದರೊಂದಿಗೆ ನಾವು ತಪವನವನ್ನು ಪ್ರಾರಂಭ ಮಾಡಿದ್ವಿ. ಸೊ ಹೀಗಾಗಿ ಅವರ ಒಂದು ನೆನಪು, ನಾವು ಅವರನ್ನಂತರೂ ಎಂದು ನಾವು ನಮ್ಮ ಒಳಗೆ ಸೇರಿದ್ದಾರೆ. ಅವ್ರನ್ನ ಮರೆಯೋದು ಅಂತಂದ್ರೆ ಏನು? ವ್ಯಕ್ತಿತ್ವದಲ್ಲಿ 2 ಪ್ರಕಾರದ ವ್ಯಕ್ತಿತ್ವಗಳು ಇರ್ತದೆ, ಒಂದು ಅವಿಸ್ಮರಣೀಯ, ಒಂದು ವಿಸ್ಮರಣೀಯ ಅಂತ. ಒಂದು ಅವಿಸ್ಮರಣೀಯ, ಇನ್ನೊಂದು ವಿಸ್ಮರಣೀಯ ಅಂತ. ಸೊ ಹಾಗೆ ಪರಮ ಪೂಜ್ಯರದು ಅವಿಸ್ಮರಣೀಯ ವ್ಯಕ್ತಿತ್ವ. ನಾವು ಯಾರೂ ಮರಿಬೇಕು ಅಂದರೂ ಕೂಡ ಮರಿಲಿಕ್ಕೆ ಆಗೋದಿಲ್ಲ. ನಾನು ಮೊನ್ನೆ ಸಭೆಯಲ್ಲಿ ಕೇಳಿದೆ, ಬುದ್ಧಿಯವರು ನಮ್ಮ ಜೊತೆ ಇಲ್ಲ ಅಂತ ಅನ್ನಿಸ್ತದೆ ನಮಗೆ. ಇಲ್ಲ ಸ್ವಾಮೀಜಿ ಅಂದರು. ಯಾಕೆಂದರೆ ಎದ್ದಾಗ ಮನಸ್ಸಿನಲ್ಲಿದ್ದಾರೆ, ಮಲಗಿದಾಗ ಕನಸಿನಲ್ಲಿದ್ದಾರೆ. ಬುದ್ಧಿಯವರು ಎದ್ದಾಗ ಮನಸ್ಸಿನಲ್ಲಿದ್ದಾರೆ, ಮಲಗಿದಾಗ ಕನಸಿನಲ್ಲಿದ್ದಾರೆ. ಸೊ ಅಂದಮೇಲೆ ಹೇಗೆ ಮರಿಲಿಕ್ಕೆ ಸಾಧ್ಯ? ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೆ ಒಂದು ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ ಪರಮ ಪೂಜ್ಯರು. ನಾವು ಅವರು ನಡೆದ ದಾರಿನಲ್ಲಿ ನಡಿಬೇಕಾಗಿದೆ. ಮತ್ತು ಅದ್ಭುತವಾದಂಥ ಕ್ರಿಯಾಶೀಲತೆ, ಸಕ್ರಿಯ, ಅದು 111 ಸಕ್ರಿಯ ಡೈನಮಿಕ್ 111. ಅದು ಸುಮ್ಮನೆ ಎಲ್ಲೋ ಬೆಡ್ ರಿಡನ್ ಆಗಿ 4-6 ವರ್ಷ ಇದ್ದು ಮಾಡಿ ಹೋಗ್ತಾರೆ ಕೆಲವರು. ಸೊ ಅಲ್ಲ, ಕೊನೆಯ ಕ್ಷಣದವರೆಗೂ, ಎಲ್ಲಿ ಆ ಚೆನ್ನೈನ ರೇಲಾ ಆಸ್ಪತ್ರೆಗೆ ಹೋಗುವವರೆಗೂ ಸ್ವಾಮೀಜಿಯವರು ಲವಲವಿಕೆಯಿಂದ ಇದ್ರು. ಅಲ್ಲಿ ಹೋಗಿ ಬಂದಾದ ಮೇಲೆ ಸ್ವಲ್ಪ ಅಸ್ತವ್ಯಸ್ತ. ಅದು ಬಿಟ್ಟರೆ ಅಲ್ಲಿವರೆಗೂ ಕೂಡ ಯಾರೇ ಭಕ್ತಾದಿಗಳು ಬರಲಿ ನಡೀತಾ ಬಂದ್ರು ಅವರು. ಆ ಆಸ್ಪತ್ರೆಗೆ ಹೋಗುವಾಗಲೂ ಕೂಡ ನಡ್ಕೊಂಡು ಹೋದ್ರು ಅವರು. ವೀಲ್ ಚೇರ್ ತರಬೇಕು ಅಂದರೆ ನಡ್ಕೊಂಡು ಹೋದ್ರು ಅವರು. ಅಂದರೆ ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಅಷ್ಟೊಂದು ಲವಲವಿಕೆಯಿಂದ ಇರುವಂಥ ವ್ಯಕ್ತಿತ್ವವನ್ನು ನಾವು ಯಾವತ್ತೂ ನೋಡಲಿಕ್ಕಾಗೋದಿಲ್ಲ. ಅವ್ರನ್ನ ಕಣ್ತುಂಬ ನೋಡಿದಂಥ ಕಂಗಳು ಧನ್ಯ, ಅವರ ಮಾತುಗಳನ್ನು ಕೇಳಿದಂಥ ಕಿವಿಗಳು ಧನ್ಯ, ಅವರ ಪಾದಸ್ಪರ್ಶವನ್ನು ಮಾಡಿದಂಥ ನಮ್ಮ ಕೈಗಳು, ನಮ್ಮ ದೇಹ ಧನ್ಯ 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 ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ. ಪರಮ ಪೂಜ್ಯರಿಗೆ ಆಲಸಿಗಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಪರಮ ಪೂಜ್ಯರು 2 ಗಂಟೆಗೆ ಹೇಳ್ತಾ ಇದ್ರು. 2 ಗಂಟೆಗೆ ಅವರ ದಿನಚರಿ ಶುರು ಆಗ್ತಾ ಇತ್ತು. 2 ಗಂಟೆಗೆ ಅಥವಾ 4 ಗಂಟೆಗೆ ಯಾರು ಹೇಳ್ತಾರೆ ಅವರ ಭವಿಷ್ಯ ಉಜ್ವಲವಾಗ್ತದೆ. 8 ಗಂಟೆಗೆ ಹೇಳಬೇಕು ಅಂತ ಏನು ನಿಯಮ ಇಟ್ಕೊಂಡಿದ್ದಾರೆ ಅವರು ಎಂದೂ ಉದ್ಧಾರ ಆಗೋದಿಲ್ಲ. ಏನು ನಾವು ಸೂರ್ಯಪುತ್ರರು, ನಾವು ಸೂರ್ಯವಂಶೀಯರು, ಸೋಲಾರ್ ಡೈನಸ್ಟಿ ನಮ್ದಂತ ಏನಾದರೂ ಹೇಳ್ಕೊಂಡಿದ್ರೆ ಅವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಪರಮ ಪೂಜ್ಯರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾ ಇದ್ರು. 2 ಗಂಟೆಗೆ ಎದ್ಬಿಟ್ಟು ಅವಾಗಲೂ ಕೂಡ 15 ನಿಮಿಷ ಓದ್ತಾ ಇದ್ರಂತವ್ರು. ನಮ್ಮ ವೀರಭದ್ರೇನವ್ರು ಹೇಳ್ತಾ ಇದ್ರು, ಅವಾಗಲೂ ಎದ್ದು 15 ನಿಮಿಷ ಒಂದು ಪುಸ್ತಕ ಒಂದು ಸ್ವಲ್ಪ ಓದೇನೆ ಆಮೇಲೆ ಅವರು ಶಿವಪೂಜೆ ಇತ್ಯಾದಿಗಳಿಗೆ ಬರೋರಂತೆ. 6 ಗಂಟೆಗೆ ಆಫೀಸ್ನಲ್ಲಿ ಇರ್ತಾ ಇದ್ರು. 6 ಗಂಟೆಗೆ ಆಫೀಸ್ನಲ್ಲಿ ಇರ್ತಾ ಇದ್ರು. ಎಂತಹ ಅದ್ಭುತವಾದಂತಹ ಆಲಸ್ಯಗಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅವರಿಗೆ. ಅವರು ವಿಷನರಿ. ಪರಮ ಪೂಜ್ಯರು ಒಬ್ಬ ವಿಷನರಿ. ಅವರು ಹಿ ವಾಸ್ ಎ ವಿಷನರಿ. ನನಗೆ ಆ ವಾಸ್ ಅನ್ನುವಂಥ ಪದ ಬಳಸಲಿಕ್ಕೆ ಒಂದು ಸ್ವಲ್ಪ ಸಂಕೋಚ ಅನಿಸ್ತದೆ. ಈಸ್ ಎ ವಿಷನರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಸಂದರ್ಭ ಜ್ಞಾಪಕಕ್ಕೆ ಬರ್ತಾ ಇದೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ನಮ್ಮೆಲ್ಲರಿಗೂ ಗೊತ್ತು, ಅವರು ಶತಾಯುಷಿಗಳು. ಅವರು ದಿವಾನರಾಗ್ತಾರೆ, ಮೈಸೂರು ದಿವಾನರಾಗ್ತಾರೆ. ಆದ ಸಂದರ್ಭದಲ್ಲಿ ಅವರ ಗ್ರಾಮ ಹುಟ್ಟೂರು ಮುದ್ದೇನಹಳ್ಳಿನಲ್ಲಿ ಅವರಿಗೆ ಒಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಳ್ತಾರೆ. ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ಬಹಳ ಅದ್ದೂರಿಯಾಗಿ ಸನ್ಮಾನ ಮಾಡ್ತಾರೆ. ನಮ್ಮೂರಿನ
ಹುಡುಗ, ನಮ್ಮೂರಿನ ಮಗ ಇವತ್ತು ಮೈಸೂರಿನ ದಿವಾನರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಅಂತ ಆ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಅವರಿಗೆ ಒಂದು ಅದ್ದೂರಿಯಾಗಿ ಸನ್ಮಾನ ಏರ್ಪಡಿಸ್ತಾರೆ. ಸಮಾರಂಭ ಬಹಳ ಜೋರಾಗಿ ಆಗುತ್ತೆ. ಸಮಾರಂಭ ಇನ್ನೇನು ಮುಗಿಬೇಕು ಅನ್ನೋ ಒಂದು ಸಮಯದಲ್ಲಿ ಆ ಊರಿನ ಯಜಮಾನರು, ಹಿರಿಯರು ಬರ್ತಾರೆ. ಅವರೆಲ್ಲೋ ಹೋಗಿರ್ತಾರೆ, ಪರ ಸ್ಥಳಕ್ಕೆ ಹೋಗಿರ್ತಾರೆ. ಸ್ವಲ್ಪ ಲೇಟ್ ಆಗಿ ಬಂದು ಅವ್ರು ಜಾಯಿನ್ ಆಗ್ತಾರೆ. ಅವ್ರ ಜೊತೆಯಲ್ಲಿ ಒಬ್ಬ ದಡೂತಿ ವ್ಯಕ್ತಿ ಇರ್ತಾನೆ, ಸ್ವಲ್ಪ ದಡೂತಿ ಅಂದರೆ ಬಹಳಷ್ಟು ತೂಗ್ತಾ ಇರ್ತಾನೆ, ಎದ್ರು ತೂಕ ಕೂತರು ತೂಕ ಅನ್ನೋ ಲೆಕ್ಕದಲ್ಲಿ ಇರ್ತಾನೆ. ಸೊ ಅಂಥ ಒಬ್ಬ ವ್ಯಕ್ತಿ ಅವ್ರ ಜೊತೆಗಿರ್ತಾನೆ. ಆ ಊರಿನ ಯಜಮಾನರು ವಿಶ್ವೇಶ್ವರಯ್ಯನವರಿಗೆ ಆತನನ್ನು ಪರಿಚಯಿಸ್ತಾ ಹೇಳ್ತಾರೆ, ನೋಡಿ ಇವನೇನಿದ್ದಾನಲ್ಲ ಇವನು ಬಹಳ ಅದ್ಭುತ ಅಂತ ಹೇಳ್ತಾರೆ. ಇವನೇನಿದ್ದಾನಲ್ಲ ಇವನು ತುಂಬ ಅದ್ಭುತ. ಏನು ಅಂತ ಕೇಳ್ತಾರೆ. ಆತನನ್ನ ಆಪಾದ ಮಸ್ತಕ ನೋಡಿದಂತಹ ವಿಶ್ವೇಶ್ವರನು ಏನು ವಿಶೇಷ, ಏನು ಅದ್ಭುತ ಅಂತ ಕೇಳ್ತಾರೆ ಯಜಮಾನರಿಗೆ, ಊರಿನ ಯಜಮಾನರಿಗೆ. ಆವಾಗ ಅವ್ರು ಹೇಳ್ತಾರೆ, ಯಜಮಾನರು ಹೇಳ್ತಾರೆ, ಊರಿನ ಯಜಮಾನರು, ಈತ ಒಂದ್ಸಲ ಊಟಕ್ಕೆ ಕೂತ್ಕೊಂಡ್ರೆ 8 ಜನ ತಿನ್ನುವಷ್ಟು ಅನ್ನ ತಿಂದು ಹಾಕ್ತಾನೆ. ಒಂದ್ಸಲ ಊಟಕ್ಕೆ ಕೂತ್ಕೊಂಡ್ರೆ 8 ಜನ ತಿನ್ನುವಷ್ಟು ಅನ್ನ ತಿಂದು ಹಾಕ್ತಾನೆ, ಆದ್ದರಿಂದ ಇವನು ಅದ್ಭುತ ಅಂತ. ಆವಾಗ ಹಿ ವಾಸ್ ಎ ವಿಷನರಿ. ಮೋಕ್ಷಗಂಡಂ ವಿಶ್ವೇಶ್ವರಯ್ಯನವರು ಕೂಡ ವಿಷನರಿ. ಅವ್ರು ಹೇಳ್ತಾರೆ, ಯಜಮಾನ್ರೆ ನಾನು ಹೀಗೆ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ, ನೀವು ವಯಸ್ಸಿನಿಂದ ಹಿರಿಯರು, ನನಗೆ ಆಶೀರ್ವಾದ ಮಾಡುವಂಥ ವಯಸ್ಸಿನಲ್ಲಿರುವವರು, ನಾನು ಇನ್ನೂ ಹುಡುಗ ನಿಮ್ಮ ಮುಂದೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ 8 ಜನ ತಿನ್ನುವಷ್ಟು ಅನ್ನವನ್ನು ಒಬ್ಬನೇ ತಿಂದು ಹಾಕುವಂಥ ಈತ ಅದ್ಭುತವಾಗಿ ಕಾಣೋದಿಲ್ಲ, 8 ಜನ ಕೆಲಸ ಮಾಡುವಷ್ಟು ಈತ ಕೆಲಸ ಮಾಡ್ತಾನೆ ಅಂತ ಹೇಳಿದರೆ ನನಗದು ಅದ್ಭುತವಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಫಾರ್ ಮೀ ಹಿ ಇಸ್ ನಾಟ್ ಎನ್ ಅಮೇಝಿಂಗ್ ಪರ್ಸನಾಲಿಟಿ, ಹಿ ಇಸ್ ಎ ಡ್ಯಾಮೇಜಿಂಗ್ ಪರ್ಸನಾಲಿಟಿ. 8 ಜನಗಳ ಅನ್ನ ತಿಂದು ಹಾಕ್ತಾನೆ ಅವನು. ಒಂದ್ಸಲ ಕೂತ್ಕೊಂಡ್ರೆ 8 ಜನಗಳ ಅನ್ನ ತಿಂದು ಹಾಕುವಂಥ ವ್ಯಕ್ತಿ ಅದ್ಭುತವಾಗೋದಿಲ್ಲ, ಅಮೋಘವಾಗೋದಿಲ್ಲ, ವಿಸ್ಮಯವಾಗೋದಿಲ್ಲ. 8 ಜನಗಳ ಮಾಡುವಂಥ ಕೆಲಸನ ಒಬ್ಬನೇ ಮಾಡ್ತಾ ಇದ್ರೆ ಆತ ಅಮೋಘವಾಗ್ತಾನೆ, ಆತ ವಿಸ್ಮಯವಾಗ್ತಾನೆ, ಆತ ಅಮೋಘವಾಗ್ತಾನೆ, ಅದ್ಭುತವಾಗ್ತಾನೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ವಿಷನರಿನೋ ಪರಮ ಪೂಜ್ಯ ಶ್ರೀಗಳು ಕೂಡ ಅದೇ ರೀತಿಯ ವಿಷನರಿ. ಅವರು ವ್ಯಕ್ತಿಗಳನ್ನು ಅಳೆದು ಬಿಡ್ತಾ ಇದ್ರು. ಕ್ರಿಯಾಶೀಲರು ಕಂಡ್ರೆ ಬಹಳ ಇಷ್ಟ ಅವರಿಗೆ. ಅಂತಹ ಒಂದು ಅದ್ಭುತವಾದಂಥ ಕಾಯಕ, ಅದಕ್ಕೆ ಅವ್ರಿಗೆ ಕಾಯಕ ತಪಸ್ಸುಗಳಂತ ನಾವು ಕರೆಯೋದು. ಕಾಯಕವೇ ಕೈಲಾಸ ಅನ್ನೋದು ಆ ಕಾಲದಲ್ಲಿ 12ನೇ ಶತಮಾನದಲ್ಲಿ ಶರಣರು ಕೊಟ್ಟಿರ್ಬೋದು. ಆದರೆ ಬದುಕಿದವರು ಯಾರು? ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀ. ಸೊ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಸಾಮರ್ಥ್ಯ ನಮ್ಮ ಜೊತೆಗೆ ಇದ್ದು ನಮ್ಮೆಲ್ಲ ಆಶೀರ್ವದಿಸಿದ್ದಾರೆ. ಮತ್ತು ಅವರು ಇಲ್ಲ ಅನ್ನುವಂಥ ಭಾವ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆಗಿರ್ತಾರೆ. ನಾವು ಎಲ್ಲಿಯವರೆಗೆ ಉಸಿರಾಡ್ತಿರ್ತೇವೆ, ನಮ್ಮ ಉಸಿರಿನಲ್ಲೂ ನಾಡಿನಲ್ಲೂ ಧಮನಿನಲ್ಲೂ ಪರಮ ಪೂಜ್ಯರು ಇರ್ತಾರೆ. ಮತ್ತು ಇಲ್ಲ ಅನ್ನುವಂಥ ಭಾವನೆಯೂ ಬೇಕಿಲ್ಲ ನಮಗೆ. ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳಿದ್ದಾರೆ. ಅವರು ಅನುಗ್ರಹವನ್ನು ದಯಪಾಲಿಸಿದಂಥ ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮಿಗಳು ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಅಷ್ಟೇ ಸರಳರಿದ್ದಾರೆ, ಸಂಪನ್ನರಿದ್ದಾರೆ. ಅವರಿಗೆ ಈ ಒಂದು ಬಹಳ ದೊಡ್ಡ ಒಂದು ದೊಡ್ಡ ಅದ್ಭುತವಾದಂಥ ಕಟ್ಟಿ ಹೋಗಿದ್ದಾರೆ ಪರಮ ಪೂಜ್ಯರು. ಬರೀ ಕಟ್ಟಿ ಹೋಗಿಲ್ಲ, ಅದನ್ನು ನಡೆಸಿಕೊಡುವಂಥ ಶಕ್ತಿಯನ್ನು ಕೂಡ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಧಾರೆ ಎರೆದಿದ್ದಾರೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಪರಮ ಪೂಜ್ಯರಿಗೆ ಬಹಳ ಜನ ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ಬಹಳ ಜನ ಹೇಳ್ತಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪರಮ ಪೂಜ್ಯರು ಅವರು ಮತ್ತೊಮ್ಮೆ ಹುಟ್ಟಿ ಬರುವುದಾದರೆ ಸಿದ್ಧಲಿಂಗ ಮಹಾಸ್ವಾಮಿಗಳ ಅವರಲ್ಲೇ ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ನಮಗೆ ಸಿದ್ಧಲಿಂಗ ಸ್ವಾಮಿಗಳು ಮತ್ತೊಬ್ಬ ಶಿವಕುಮಾರ ಸ್ವಾಮಿಗಳಾಗಿ ಆದರ್ಶವಾಗಿ ನಿಂತ್ಕೋಬೇಕು. ನಮಗೆ ಅವರಲ್ಲಿ ಸಿದ್ಧಲಿಂಗ ಸ್ವಾಮಿಗಳಲ್ಲಿ ನಾವು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳನ್ನು ಕಾಣಬೇಕು. ಅದಕ್ಕೆ ಅವ್ರು ಹುಟ್ಟಿ ಬರುವುದೇ ಆದರೆ ಅವರಲ್ಲೇ ಹುಟ್ಟಿ ಬರಲಿ, ಅವರೇ ಆಗಿ ನಿಲ್ಲಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಸಂದರ್ಭದಲ್ಲಿ ನನಗೆ ಅವ್ರ ಕುರಿತು ತಮ್ಮೆಲ್ಲರ ಮುಂದೆ ನನಗೆ ಬಹಳ ಗೊತ್ತಿದೆ ಅಂತ ಹೇಳೋದಿಲ್ಲ, ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ. ಯಾಕೆಂದರೆ ಪರಮ ಪೂಜ್ಯರು ಎಲ್ಲರ ಅನುಭವಕ್ಕೆ ಬಂದಿದ್ದಾರೆ. ಅವರು ನನ್ನ ಅನುಭವಕ್ಕೆ ಬಂದಿದ್ದಾರೆ, ನಿಮ್ಮ ಅನುಭವಕ್ಕೆ ಬಂದಿಲ್ಲ ಅಂತ ಹೇಳೋ ಹಾಗಿಲ್ಲ. ಅವ್ರ ಬಗ್ಗೆ ಮಾತಾಡಿ ಅಂತಂದರೆ ನಿಮ್ಮನ್ನು ಕರೆದು ನಿಲ್ಲಿಸಿದ್ರೆ ನೀವು ಒಬ್ಬರು ಒಂದು 4 ಘಟನೆ ಹೇಳ್ತೀರಾ ನೀವು. ಅಷ್ಟು ವಿಷಯ ಇದೆ ಅವ್ರ ಬಗ್ಗೆ ತಮ್ಮಲ್ಲಿ. ಅದಕ್ಕೆ ತಮಗೆಲ್ಲರಿಗೂ ಕೂಡ ಅವ್ರಿಗೆ ಗೊತ್ತು. ಅವರ ಎಲ್ಲರ ಹತ್ತಿರ ಇದ್ದಾರೆ. ಮತ್ತು ಅವರು ಬಹಳ ಸ್ವಾಮೀಜಿಗಳಲ್ಲಿ ಹೇಳ್ತಾ ಇದ್ರು, ನಮ್ಮ ಬೇಲಿ ಮಠದ ಸ್ವಾಮೀಜಿಯವರು ಹೇಳ್ತಾ ಇದ್ರಲ್ಲ, ಒಬ್ಬ ಸಮಾಜದ ಕಟ್ಟಕಡೆಯ ಮನುಷ್ಯ ಅವರು ಹೋಗಿ ಪಾದಸ್ಪರ್ಶ ಮಾಡಬಹುದಾಗಿತ್ತು. ಒಬ್ಬ ಕಿಸಾನ್ ಹೋಗಿ ಅವ್ರ ಪಾದಸ್ಪರ್ಶ ಮಾಡಬಹುದಾಗಿತ್ತು. ಒಬ್ಬ ಬಟ್ಟೆ ಸರಿ ಇಲ್ಲದಂಥ ಒಬ್ಬ ಮಸುಕಾದಂಥ ಹರಿದ ಬಟ್ಟೆಯ ಒಬ್ಬ ರೈತ ಹೋಗಿ ಅವರ ಪಾದಸ್ಪರ್ಶ ಮಾಡಬಹುದಾಗಿತ್ತು. ಇನ್ನು ಕೆಲವರು ಇರ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ತಗೋಬೇಕು. ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕರೆ ನೀವು ಭಾಗ್ಯವಂತರು, ಇಲ್ಲಿಗಾದ್ರೆ ಡಿಸಪಾಯಿಂಟ್ ಆಗೇ ಬರಬೇಕಾಗ್ತದೆ. ಸೊ ಹಾಗಿರಲಿಲ್ಲ, ಪರಮ ಕೈಗೆ ಸಿಗ್ತಾ ಇದ್ರು. ಆಗಲೇ ಬೇಲಿ ಮಠದ ಸ್ವಾಮಿಗಳು ಹೇಳಿದ್ರಲ್ಲ, ಅಷ್ಟೆಲ್ಲ ಮಂತ್ರಿ ಮಾನ್ಯರು ಯಾರೇ ಇದ್ರೂ ಕೂಡ
ಅವರ ರೈತರನ್ನು ಮಾತಾಡಿಸ್ತಾ ಇದ್ರು, ಆ ಕಟ್ಟ ಕಡೆಯ ಮನುಷ್ಯನ ಮಾತಾಡ್ತಿದ್ರು. ಇನ್ನೊಂದು ಕೊನೆಯದಾಗಿ ಮಾತು ಹೇಳ್ತೇನೆ. ಮೊನ್ನೆ ನೀವು ನೋಡಿದ್ದೀರಾ, 21, 22ಕ್ಕೆ ನೀವು ನೋಡಿದ್ದೀರಾ, ಅವ್ರ ಶರೀರ ಇದೆ, ಅವರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರ ಪಕ್ಕದಲ್ಲಿ, ಆ ಪಕ್ಕದಲ್ಲೂ ರಾಜಕಾರಣಿಗಳಿದ್ದಾರೆ, ಈ ಪಕ್ಕದಲ್ಲೂ ರಾಜಕಾರಣಿಗಳಿದ್ದಾರೆ. ಸ್ವಾಮೀಜಿಯವ್ರು ಯಾಕೆ ಕೂತ್ಕೊಂಡಿದ್ರು? ತಮ್ಮ ಪಾಡಿಗೆ ತಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು. ಅವರು ಬರೀ ಈಗಲ್ಲ, ಅವ್ರು ಇದ್ದಾಗಲೂ ಕೂಡ ಹಾಗೇನೆ. ನಾನು ಹೇಳೋದು ಅರ್ಥ ಆಯ್ತಾ? ಯಾರೇ ಬಂದ್ರು ಕೂಡ ಅವರು ಕಣ್ಣು ಮುಚ್ಕೊಂಡೇ ಕೂತ್ಕೊಳ್ತಾ ಇದ್ರು. ಇವ್ರು ಯಾರಾದ್ರೂ ಹೋಗಿ ನಾವು ಇವ್ರಿಗೆ ಭೇಟಿಯಾಗಿದ್ದೀವಿ ಅಂತ ಬಿಲ್ಡಪ್ ಕೊಟ್ಟುಕೊಡಬೇಕಿನ ಅವ್ರಿಗೆ ಅದರಿಂದ ಏನಾಗಬೇಕಾಗಿರಲಿಲ್ಲ. ಸೊ ಅಂತಹ ಒಂದು ಅದ್ಭುತ ವ್ಯಕ್ತಿತ್ವ ಪರಮ ಪೂಜ್ಯರದು. ಅವರನ್ನು ಎಲ್ಲರೂ ಭಾವಿಸ್ತಾ ಇದ್ರು. ಆಗಲೇ ನಮ್ಮ ವೀರೇಶಾನಂದರು ಒಂದು ಒಳ್ಳೆ ಮಾತು ಹೇಳಿದ್ರು, ನಾವೆಲ್ಲ ಅವರಿಗೆ ಭಾರತ ರತ್ನ ಕೊಡಬೇಕು, ಭಾರತ ರತ್ನ ಕೊಡಬೇಕು ಅಂತ ಒಂದು ಆಂದೋಲನ ಟೈಪ್ ಮಾಡ್ತಾ ಇದ್ದೀವಿ. ಒಂದು ವಿಚಾರ ನಾವೆಲ್ಲರೂ ಮಾಡಬೇಕು. ಅವರಾಗಲೇ ಒಂದು ಒಳ್ಳೆ ಮಾತು ಹೇಳಿದ್ರು, ಭಾರತ ರತ್ನವನ್ನು ಪಡೆದಂತಹ ಮಹಾನುಭಾವರೇ ಬಂದು ಅವರ ಪಾದದ ಅಡಿಯಲ್ಲಿ ಕೂತ್ಕೊಳ್ತಾ ಇದ್ರು. ಅಬ್ದುಲ್ ಕಲಾಂ ಅವರಾಗಿರ್ಬೋದು, ನೀಲಂ ಸಂಜೀವ್ ರೆಡ್ಡಿ ಆಗಿರ್ಬೋದು, ಇನ್ನೂ ಏನು 50 ಜನ ಇದೆ, ಒಂದು ಲಿಸ್ಟ್ ಇದೆ ಅಲ್ಲ, ಅವ್ರು ಎಲ್ಲರೂ ಬಂದು ಪರಮ ಪೂಜ್ಯರ ಪಾದದಲ್ಲಿ ಕೂತ್ಕೊಳ್ತಾ ಇದ್ರು. ಭಾರತ ರತ್ನಗಳೇ ಪಾದದಲ್ಲಿ ಕೂತ್ಕೋಬೇಕಾದ್ರೆ ಇನ್ನು ಭಾರತ ರತ್ನ ಅವ್ರಿಗೆ ಕೊಡ್ಬೇಕಂತ ನಾವೆಲ್ಲರೂ ಹಠ ಮಾಡಬೇಕಾ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ನಾವು. ಅಲ್ಲ, ಅದು ಕೊಡ್ಲಿ, ಸರ್ಕಾರ ಕೊಟ್ಟರೆ ನಮಗೆ ಸಂತೋಷ ಇದೆ, ಪರವಾಗಿಲ್ಲ. ಆದರೆ ನಾವು ತುಂಬ ಒತ್ತಾಯಿಸಿ ಅದನ್ನು ಕೇಳೋದಿದೆಯಲ್ಲ, ಅವ್ರು ಏನೂ ಬೇಡದವರಲ್ಲ. ಅವರ ಭಕ್ತರಾಗಿ ನಾವಾದರೂ ಯಾಕೆ ಬೇಡಬೇಕು? ಕೊಡೋ ಸರ್ಕಾರ ಬಾಗಿ ಸಿದ್ಧಗಂಗೆ ಮಠದವರೆಗೆ ಬಂದು ಅವ್ರಿಗೆ ಕೊಡ್ಲಿ. ಭಾರತ ರತ್ನಗಳೇ ಬಂದು ಅವ್ರ ಪಕ್ಕದಲ್ಲಿ ಕೂತ್ಕೋಬೇಕಾದಾಗ ಇನ್ನೇನು ಹೇಳೋದು? ಸೊ ಆ ನಿಟ್ಟಿನಲ್ಲಿ ಪರಮ ಪೂಜ್ಯರು ಏನನ್ನು ಬಯಸದೆ ಈ ಒಂದು ಅದ್ಭುತ ಸಾಮ್ರಾಜ್ಯವನ್ನು ಕೊಟ್ಟಿದ್ದಾರೆ. ಭಾರತ ರತ್ನ ಅವರು ಆಗೋದಷ್ಟು ಅದು ಇರಲಿ, ಸಾವಿರ ವರ್ಷಗಳವರೆಗೆ ಅವರು ಉಳಿತಾರಲ್ಲ, ಅಮರರಾಗಿರ್ತಾರಲ್ಲ, ಅದು ನಮ್ಮೆಲ್ಲರಿಗೆ ಮುಖ್ಯ. ಸೊ ಆ ನಿಟ್ಟಿನಲ್ಲಿ ಪರಮ ಪೂಜ್ಯರು ಇವತ್ತು ನಮ್ಮೆಲ್ಲರ ಜೊತೆಗೆ ಅವರ ಆಶೀರ್ವಾದ ಇದೆ, ಅನುಗ್ರಹ ಇದೆ. ನಾವೆಲ್ಲರೂ ಕೂಡ ಮೊದಲೆಷ್ಟು ಪ್ರೀತಿಯಿಂದ ಸಿದ್ಧಗಂಗೆ ಮಠಕ್ಕೆ ಬರ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಅನೇಕ ಎಲ್ಲ ಸ್ವಾಮೀಜಿಯವರಿದ್ದಾರೆ. ಪರಮ ಪೂಜ್ಯರ ಜೊತೆಗೆ ಯಾವತ್ತೂ ಸಿದ್ಧಲಿಂಗ ಸ್ವಾಮಿಗಳ ಜೊತೆಗೆ ಇದ್ದೇ ಇರ್ತಾರೆ. ನಾನು ಮೊನ್ನೆನೂ ಕೂಡ ಬಂದು ಹೇಳಿದೆ, ಸ್ವಾಮೀಜಿ ನಾವು ಯಾವಾಗಲೂ ನೀವು ಹೇಳಿದರೆ ಸಾಕು, ನಾವು ಬಂದು ನಿಂತ್ಕೊಳ್ತೀವಿ. ತಮಗೆ ಪರಮ ಪೂಜ್ಯರು ಇಲ್ಲ ಅನ್ನುವಂಥ ಭಾವನೆ ಬೇಡ, ಅವರು ನಿಮ್ಮಲ್ಲಿದ್ದಾರೆ, ಅವರನ್ನು ನಿಮ್ಮಲ್ಲೇ ನಾವು ಕಾಣ್ತಾ ಇದ್ದೀವಿ. ನೀವೇನಾದರೂ ಆದೇಶ ಕೊಟ್ಟರು ಕೂಡ ನಾವು ಬರ್ತೀವಿ, ನಾವು ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ವಿ. ನೂರಾರು ಜನ ಸ್ವಾಮೀಜಿಗಳು ಅವ್ರ ಜೊತೆಗೆ ಯಾವತ್ತೂ ಇರ್ತಾರೆ. ಅವರ ಮನೋಬಲವನ್ನು, ಆತ್ಮಬಲವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸಿ ಅವರಲ್ಲಿ ಪ್ರತಿ ಶಿವಕುಮಾರ ಮಹಾಸ್ವಾಮೀಜಿಗಳನ್ನು ನಾವು ಕಾಣುವಂತಾಗಿ ಈ ಸಿದ್ಧಗಂಗೆ ಮಠದ ಧವಲ ಕೀರ್ತಿಯನ್ನು ಗಗನಚುಂಬಿಯಾಗಿಸುವಂತಹ ಒಂದು ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ಪ್ರಯತ್ನ ಮಾಡೋಣ. ಅದು ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನೊಮ್ಮೆ ಪರಮ ಪೂಜ್ಯರ ವಿಭೂತಿ ವ್ಯಕ್ತಿತ್ವಕ್ಕೆ, ವ್ಯೋಮ ವ್ಯಕ್ತಿತ್ವಕ್ಕೆ ಅತ್ಯಂತ ಶ್ರದ್ಧೆಯಿಂದ ತಲೆಬಾಗಿ ತಮ್ಮೆಲ್ಲರ ಒಂದು ಅದ್ಭುತವಾದಂಥ ಮನಸ್ಸಿನ ಒಂದು ನಮನವನ್ನು ಪರಮ ಪೂಜ್ಯರ ದಿವ್ಯ ಚರಣಗಳಿಗೆ ಸಮರ್ಪಿಸಿ ನಮ್ಮ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇವೆ. ಶಿವಂಭೂಯ. ಪರಮ ಪೂಜ್ಯ ಡಾಕ್ಟರ್ ಷಡ್ಸ್ಥಲ ಬ್ರಹ್ಮ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಶ್ರೀ ಮಠದ ವತಿಯಿಂದ ಗೌರವ ಸಮರ್ಪಣೆ.